ಬ್ಲಡ್ ಸ್ಟೋರೇಜ್ ಅಂದರೆ ರಕ್ತ ಸಂಗ್ರಹಣಾ ಕೇಂದ್ರ ಒಂದು ರೂಮು, ಅದು ಮತ್ತು ಕಾಂಪೊನೆಂಟ್ ಸೆಪರೇಷನ್ ರಕ್ತ ವಿಂಗಡಣಾ ಒಂದು ರೂಮ್ ಇದರಲ್ಲಿದೆ. ಇವು ಮಷಿನ್ಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ಇದು -80 ಡಿಗ್ರಿಲಿ ಪ್ಲಾಸ್ಮಾ ಅಂದರೆ ರಕ್ತ ಸೆಪ್ರೇಟ್ ಮಾಡಿ ರಕ್ತದ ಒಂದು ನೀರಿನ ಅಂಶ ಇರ್ತದೆ ಪ್ಲಾಸ್ಮಾ ಹೇಳಿ, ಅದನ್ನು ಶೇಖರಣೆ ಮಾಡುವಂಥ ಒಂದು ರೆಫ್ರಿಜರೇಟರ್. -80 ಡಿಗ್ರಿಲಿ ಇದು ಸಂಗ್ರಹಣೆ ಆಗ್ತದೆ. ಇದು ನಾವು ರಕ್ತವನ್ನು ತೆಗೆದು ಕೂಡಲೇ ಒಂದು ಅನ್ಟೆಸ್ಟೆಡ್ ಬ್ಲಡ್ ಟೆಸ್ಟ್ ಮಾಡೋ ಮೊದಲು ಈ ರೆಫ್ರಿಜರೇಟರ್ನಲ್ಲಿ ಅದು ಪರ್ಟಿಕ್ಯುಲರ್ ಒಂದು ಟೆಂಪ್ರೇಚರ್ ಮೇಂಟೈನ್ ಆಗ್ತದೆ, 2 to 8 ಡಿಗ್ರಿ ಸೆಂಟಿಗ್ರೇಡ್ ಮೇಂಟೈನ್ ಆಗಿ ಇದರಲ್ಲಿ ಇರ್ತದೆ. ಇದು ಆಮೇಲೆ ಅದರದ್ದು ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡ್ತೀವಿ ನಾವು. ಕೆಲವೊಂದು ರೋಗ ಹರಡುವಂಥ ಟೆಸ್ಟ್ಗಳಿದ್ದಾವೆ, HIV, HBsAg, HBCG, ಹೆಪಟೈಟಿಸ್ ಎ, ಕಾಮಾಲೆ ರೋಗಗಳು, ಮಲೇರಿಯಾ, VDR ಎಲ್ಲ ಅಲ್ಲೆಲ್ಲ ಟೆಸ್ಟ್ಗಳನ್ನು ಮಾಡಿ ವಾಪಸ್ಸು ನಾವು ಬೇರೆ ಫ್ರಿಡ್ಜಲ್ಲಿ ಇಡ್ತೀವಿ. ಇದು ಇನ್ನೊಂದು ಸ್ಪೇರ್, ಇದು ಇನ್ನೊಂದು ತೊಂದರೆ ಕೊಟ್ಟರೆ ಹಾಳಾದರೆ ಇನ್ನೊಂದು ನಾವು ಕೂಡಲೇ ಒಂದು ಸ್ಪೇರ್ ರೆಫ್ರಿಜರೇಟರ್ನ ಇಟ್ಟಿದ್ದೀವಿ. ಇದು ತುಂಬ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್. ಇವು ಇಲ್ಲಿರುವಂಥ ಎಕ್ವಿಪ್ಮೆಂಟ್ಸು ಸಾಧಾರಣ 50 ಲಕ್ಷ ರೂಪಾಯಿ ಮೌಲ್ಯದ್ದಿರ್ತವೆ. ಇದು ನೀವು ಈಗ ಕೇಳಿರ್ಬೋದು ಡೆಂಗು ಜ್ವರದ್ದು. ಇದು ಬಿಳಿ ರಕ್ತ ಕಣವನ್ನು ಪ್ಲಾಟ್ಲೆಟ್ಸನ್ನು ಸ್ಟೋರ್ ಮಾಡುವಂಥ ಪ್ಲಾಟ್ಲೆಟ್ಗಳು ಯಾವತ್ತೂ ಇದೇ ಥರ ಶೇಕ್ ಮಾಡ್ತಾ ಇರಬೇಕು ಮತ್ತು ಅದರ ಲೈಫು 5 ದಿವಸ. ಈ ರಕ್ತ ಒಂದು ಸೆಪ್ರೇಟ್ ಮಾಡಿ ಪ್ಲಾಟ್ಲೆಟ್ಗಳನ್ನು ಶೇಖರಣೆ ಮಾಡಿ ಹೋದ ಒಂದು ತಿಂಗಳಲ್ಲಿ ನಾವು ಸುಮಾರು 100 ಜನರಿಗೆ ಪ್ಲಾಟ್ಲೆಟ್ ಇದರಲ್ಲಿ ಕೊಟ್ಟಿದ್ದಾರೆ. 100 ಡೆಂಗು ಪೇಷಂಟ್ಗಳಿಗೆ ಇದರಿಂದ ನಾವು ಅದರ ಜೀವವನ್ನು ಉಳಿಸಿದುಂಟು. ಈ ಮಷೀನ್ ಜೀವ ಉಳಿಸಿದುಂಟು. ನಮ್ಮ ರಕ್ತ ನಿಧಿ ಅದರಲ್ಲಿ ಕೆಲಸ ಮಾಡಿದ್ದಿದೆ. ಇದು -40 ಡಿಗ್ರಿ ಸೆಂಟಿಗ್ರೇಡಲ್ಲಿ ಪ್ಲಾಸ್ಮಾ ಶೇಖರಣೆ ಆಗ್ತದೆ ಇದರಲ್ಲಿ. ಇದು ಬೇರೆ ಬೇರೆ ಡಾಕ್ಟರ್ಗಳಿಗೆ ಬೇಕಾದ ಅವಶ್ಯಕತೆ. ಯಾಕಂದರೆ ರಕ್ತ ವಿಂಗಡಣೆ ಆದ ನಂತರ ಅದರಲ್ಲಿ ಒಂದು 4 ಭಾಗವನ್ನು ಮಾಡಿ ಪ್ರತಿಯೊಂದು ಭಾಗವನ್ನು ಅದರ ಉಪಯೋಗಕ್ಕೆ ತರ್ತೀವಿ ನಾವು. ಇದು ಟೆಸ್ಟ್ ಮಾಡಿದ್ದಂಥ ಇಡುವಂಥದ್ದು ILR ಹೇಳ್ತೀವಿ, ಐಸ್ಲ್ಯಾಂಡ್ ರೆಫ್ರಿಜರೇಟರು. ಇದು 24 ಗಂಟೆ ನಮ್ಮದು ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೂ ಇದರಲ್ಲಿ ಟೆಂಪ್ರೇಚರ್ 2 to 8 ಡಿಗ್ರೀಸ್ ಮೇಂಟೈನ್ ಆಗ್ತದೆ. ಇದು ನಮ್ಮ ಹತ್ರ ಸುಮಾರು ಒಂದು 5 ವರ್ಷದಿಂದ ನಾವು ಇದು ಮಾಡಿದ್ವಿ. ಇದರಲ್ಲಿ ನೋಡ್ಬೋದು ನೀವು, ಇದೆಲ್ಲ ಟೆಸ್ಟ್ ಮಾಡಿದ್ದ ರಕ್ತ ಬೇರೆ ಬೇರೆ ಗುಂಪುಗಳಿದ್ದಾವೆ. ಇದು ಸಾಧಾರಣ ನಾವು ರಕ್ತ ವಿಂಗಡಣಾ ಕಾರ್ಯ ಆದ ನಂತರ ನಾವು ಪ್ಯಾಕ್ಡ್ ಸೆಲ್ಸ್ ಹೇಳ್ತೀವಿ. ಇದನ್ನು 35 ದಿವಸವರೆಗೆ ನಾವು ಉಪಯೋಗ ಮಾಡ್ಬೋದು. ಇದರಿಂದ ಕಾಂಪೊನೆಂಟ್ ಸೆಪರೇಷನ್ ಅಂದರೆ ರಕ್ತ ವಿಂಗಡಣಾ ಕೇಂದ್ರದ ಒಂದು ಹಾರ್ಟ್ ಹೇಳ್ತೀವಿ. ಮನುಷ್ಯನ ದೇಹದಲ್ಲಿ ಹಾಗೆ ಒಂದು ಹೃದಯ ಇರ್ತದೆ, ಇದು ಹೃದಯದ ಕೆಲಸವನ್ನು ಮಾಡ್ತದೆ. ಇದು ಅಂದರೆ ಇದು ಮೇನ್ ಕಾಂಪೊನೆಂಟ್ ಸೆಪರೇಷನ್ ಯೂನಿಟ್. ಇದು ಸಾಧಾರಣ 20 ಲಕ್ಷ ಮೌಲ್ಯದಿದೆ ಮಷೀನು. ಇದು 1 ಗಂಟೆಯಿಂದ 6 ಗಂಟೆ ಒಳಗೆ ಇದನ್ನು ಸಪ್ರೇಷನ್ ಮಾಡಬೇಕಾಗ್ತದೆ. ಬ್ಲಡ್ ತೆಗೆದ ನಂತರ ಇದರಲ್ಲಿ ನಾವು 3 ಭಾಗ ಮಾಡ್ತೇವೆ. ಒಂದು ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್ ಬಿಳಿ ರಕ್ತ ಕಣ ಮತ್ತು ಪ್ಲಾಸ್ಮಾ ಅಂತೇಳಿ 3 ಭಾಗ ಮಾಡ್ತೇವೆ. ಅದು ಒಬ್ಬರು ರಕ್ತ ಕೊಡೋದ್ರಿಂದ 3 ಜನರಿಗೆ ಹೆಲ್ಪ್ ಆಗ್ತದೆ. ಪ್ಲೇಟ್ಲೆಟ್ ಸಲುವಾಗಿ ನಾವು ಮಣಿಪಾಲ್ ಮಂಗಳೂರಿಗೆ ಹೋಗಬೇಕಿತ್ತು. ಎಲ್ಲ ಪೇಷಂಟ್ಗಳನ್ನು ಮಣಿಪಾಲ್ ಮಂಗಳೂರಿಗೆ ಕಳಿಸಬೇಕಾಗಿತ್ತು. ಈಗ ಇದರಿಂದ ನಾವು ಕಳೆದ ತಿಂಗಳಲ್ಲಿ ಒಂದು 5-6 ಪೇಷಂಟ್ನ ಇಲ್ಲೇ ಉಳಿಸಿದ್ದೇವೆ. ಸುಮಾರು 2022 ಇಸ್ವಿಯಿಂದ ನಮ್ಮದು ಗೋಕರ್ಣ ಪರ್ತಗಾಳಿ ಮಠಾಧೀಶರಾದಂಥ ಶ್ರೀ ವಿದ್ಯಾಧೀಶ ಸ್ವಾಮೀಜಿಯವರ ಕೈಯಿಂದ ಉದ್ಘಾಟನೆ ಆಗಿತ್ತು. ಅದರ ನಂತರದಿಂದ ಇದೆಲ್ಲ ಕೆಲಸವನ್ನು ನಾವು ಶುರು ಮಾಡಿದ್ವಿ. ಇದರ ಪೂರ್ವದಲ್ಲಿ ನಮ್ಮ ಹತ್ರ ಹೋಲ್ ಬ್ಲಡ್ ಫುಲ್ ಸಪ್ರೇಟ್ ಮಾಡದೇ ಇರುವಂಥ ರಕ್ತವನ್ನು ಕೊಡ್ತಿದ್ವಿ. ಅದನ್ನು ಈಗ ನಾವು 4ನೇ ಅಂಗವಾಗಿ ಅದನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಕೆಲವೊಂದು ಸಲ ಹೆರಿಗೆ ಟೈಮಲ್ಲಿ ರಕ್ತ ಆದರೆ ನಮ್ಮ ಫ್ರೆಶ್ ಬ್ಲಡ್ಡು ಮತ್ತು ಎಲ್ಲ ಕಾಂಪೊನೆಂಟ್ಸ್ ಇರುವಂಥದ್ದು ಕೊಡಬೇಕಾಗ್ತದೆ. ಅದು ಫ್ರೆಶ್ ಬ್ಲಡ್ ಸ್ಟೋರೇಜನ್ನು ಒಂದು ರೆಫ್ರಿಜರೇಟರಲ್ಲಿ ನಾವು ಮಾಡಿರ್ತೀವಿ. ಇದು ನಮ್ಮದು ಲ್ಯಾಬೊರೇಟ್ರಿಯಲ್ಲಿ 2 ಭಾಗಗಳಿದ್ದಾವೆ. ಒಂದು ಕ್ಲೀನ್ ರಕ್ತವನ್ನು ಕ್ರಾಸ್ ಮ್ಯಾಚ್ ಮಾಡುವಂಥದ್ದು ಆ ಕಡೆಗಿದೆ. ಇದು ಟ್ರಾನ್ಸ್ಮಿಸಿಬಲ್ ಡಿಸೀಸಸ್ಗಳನ್ನು ಗುರುತು ಮಾಡುವಂಥ ಎಲೈಸಾ ಟೆಸ್ಟ್ಗಳನ್ನು ಮಾಡ್ತೀವಿ. ಇದರಲ್ಲಿ HIV, ಒಂದು ಕಾಮಾಲೆ ರೋಗಗಳು, HBsAg, HCV, ಹಾಗೆ VDR ಅಂತ ಒಂದು ಲೈಂಗಿಕ ರೋಗ ಇದೆ. ಅದರದ್ದೆಲ್ಲ ಟೆಸ್ಟ್ಗಳನ್ನು ಇಲ್ಲಿ ಮಾಡ್ತೀವಿ. ಇದು ಸಿರಾಲಜಿ ಲ್ಯಾಬ್ ಅಂತ ಹೇಳ್ತೀವಿ. ಟ್ರಾನ್ಸ್ಮಿಸಿಬಲ್ ಡಿಸೀಸ್ ಸಲುವಾಗಿ ಇದು ಈ ಲ್ಯಾಬೊರೇಟ್ರಿ. ಅಂದರೆ ರಕ್ತ ನಿಧಿಗೆ ಯಾವ್ಯಾವ ಥರದ್ದು ರೂಮ್ಗಳು ಬೇಕು, ಯಾವ್ಯಾವ ಥರದ್ದು ವ್ಯವಸ್ಥೆ ಬೇಕು, ಅದನ್ನೆಲ್ಲ ಇಲ್ಲಿ ಮಾಡಿರ್ತಿದ್ವಿ. ಇದು ಇಂಥ ಇಷ್ಟು ದೊಡ್ಡ ಸಂಸ್ಥೆ ರಕ್ತ ನೀಡುವಂಥ ಒಂದೇ ಕಾರ್ಯಕ್ರಮ ಮಾಡ್ತದೆ. ಇದನ್ನು ಕಳೆದ 22 ವರ್ಷದಿಂದ ಇಲ್ಲಿ ನಡೆಸ್ಕೊಂಡು ಬಂದಿದ್ವಿ. ಇದು ನಮ್ಮದು ಬ್ಲಡ್ ಬ್ಯಾಂಕಿಂದ ಸಿರೋಲಜಿ ಲ್ಯಾಬು. ಇಲ್ಲಿ ನಾವು ಬ್ಲಡ್ ಗ್ರೂಪಿಂಗು, ಕ್ರಾಸ್ ಮ್ಯಾಚಿಂಗು, ಅಂದರೆ ಪೇಷಂಟಿಗೆ ಬೇಕಾದಾಗ ಅದು ಯಾವುದಕ್ಕೆ ಹೊಂದಿಕೆ ಆಗುವಂಥದ್ದು ಬ್ಲಡ್ನ ಮ್ಯಾಚ್ ಮಾಡೋದು ಇಲ್ಲೇ ಈ ಲ್ಯಾಬಲ್ಲಿ ನಾವೆಲ್ಲನೂ ಪ್ರೊಸೀಜರ್ಸ್ ಇದೆ. ಅದಕ್ಕೆ ನಮ್ಮದು ಜೆಲ್ ಟೆಕ್ನಿಕ್ ಇದೆ. ಜೆಲ್ ಟೆಕ್ನಿಕಲ್ಲಿ ನಾವು ಸುಪೀರಿಯರ್ ಕ್ವಾಲಿಟಿ ಅದು ಎಲ್ಲಿ ಸದ್ಯಕ್ಕೆ ಕೆಲವೊಂದು ಬ್ಲಡ್ ಬ್ಯಾಂಕಲ್ಲಿ ಮಾತ್ರ ಇರ್ತದೆ. ಆ ಟೆಕ್ನಿಕ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ, ಜೆಲ್ ಟೆಕ್ನಿಕ್ ಅಂತೇಳಿ. ಒಂದು ಒಳ್ಳೆಯ ಪ್ರಯತ್ನ. ಪೂರ್ತಿ ಹೊಂದಾಣಿಕೆ ಮಾಡುವಂಥ ರಕ್ತ ಒಬ್ಬರದೊಬ್ಬರು ಹೊಂದಲಿಕ್ಕೆ ಭಾಳ ಬೇರೆ ಬೇರೆ ಗ್ರೂಪ್ಗಳು, ಸಬ್ ಗ್ರೂಪ್ಗಳಿದ್ದಾವೆ. ಅದನ್ನೆಲ್ಲ ಕರೆಕ್ಟಾಗಿ ಕ್ರಾಸ್ ಮ್ಯಾಚ್ ಮಾಡಿ ಯಾವುದೇ ಥರದ ರೋಗಿಗಳಿಗೆ ತೊಂದರೆ ಆಗದಿದ್ದಂಗೆ
ಕೊಡುವಂಥದ್ದು ಒಂದು ಲ್ಯಾಬೊರೇಟ್ರಿ. ಇಲ್ಲಿ ಪ್ರತಿಯೊಬ್ಬರು ರಕ್ತದಾನಿಗಳು ಬಂದ ಕೂಡಲೇ ಅವರದ್ದು ಕೂಲಂಕಷವಾಗಿ ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ ವಾಲಂಟ್ರಿಯಾಗಿ ಒಬ್ಬ ವೈದ್ಯರು ಕಳೆದ ಒಂದು 6-7 ತಿಂಗಳಿಂದ ಡಾಕ್ಟರ್ ಕಾತ್ಯಾಯಿನಿ ಭಟ್ ಅಂತೇಳಿ ಕುಮಟಾದವರು, ಅವರು ಬೆಳಗಿಂದ ಮಧ್ಯಾಹ್ನವರೆಗೆ ತಾವೇ ಸ್ವತಃ ಬಂದು ಇಲ್ಲಿ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ಈಗ ತೋರಿಸಿದ್ನಲ್ಲ, ಡಾಕ್ಟ್ರ್ ಹತ್ರ ಎಲ್ಲ ಪರೀಕ್ಷೆ ಆದ ನಂತರ ಅವ್ರ ಹತ್ರ ಒಂದು ಫಾರ್ಮನ್ನು ತುಂಬಿಕೊಳ್ಳಾಗಿರ್ತದೆ. ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರು, ಅವ್ರಿಗೆ ಏನಾದರೂ ಮೊದಲೇ ಕಾಯಿಲೆಗಳು ತೊಂದರೆಗಳು ಆಗಿದ್ದಿದ್ರೆ ಅವರಿಂದ ಸ್ಕ್ರೀನ್ ಮಾಡಲಾಗ್ತದೆ. ಅಂದರೆ ನಾವು ಸರಿಯಾಗಿ ಯೋಗ್ಯ ರಕ್ತದಾನಿಗಳನ್ನು ಗುರುತಿಸ್ಕೊಂಡು ಅವರದ್ದು ಹಿಮೋಗ್ಲೋಬಿನ್ ಅಂತ ಇರ್ತದೆ, ರಕ್ತದ ಪರೀಕ್ಷೆ ಆಗಿಕೊಂಡು ಅವರು ಇದರಲ್ಲಿ ಈ ಚೇರ್ ಮೇಲೆ ಆರಾಮಾಗಿ ಅವ್ರಿಗೇನೋ ತೊಂದರೆ ಆಗದೆ ಕೂತ್ಕೊಂಡು ಇಲ್ಲಿ ಆಧುನಿಕ ರೀತಿಯಿಂದನೇ ನಾವು ರೋಗಿಯ ರಕ್ತವನ್ನು ತೆಗೆಯಲಾಗುತ್ತದೆ. ಅದು ರಕ್ತದ ಒಂದು ಬ್ಲಡ್ ಬ್ಯಾಗನ್ನು ಈ ಮಷೀನ್ದಲ್ಲಿ ಇಟ್ಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಅದು ಶೇಕ್ ಮಾಡ್ತಾ ಇರ್ತದೆ. ಅದರಲ್ಲಿ ಒಂದು ಆ್ಯಂಟಿಕೋಯಾಗ್ಯುಲೆಂಟ್ ಇರ್ತದೆ, ರಕ್ತ ಹೆಪ್ಪುಗಟ್ಟದೇ ಇರುವಂಥದ್ದು ಒಂದು ಕೆಮಿಕಲ್ಲು. ಅದನ್ನು ಮಿಕ್ಸ್ ಮಾಡ್ತಾ ರೋಗಿಯಿಂದ ರಕ್ತವನ್ನು ತೆಗೆದುಕೊಂಡು ಅದು ಟೋಟಲ್ ಅಂದರೆ ಅದರಲ್ಲಿ ಇರುವಂಥದ್ದು ಒಂದು ಸೊಲ್ಯೂಷನ್ ಬಿಟ್ಟು ಸಾಧಾರಣ 370 ml 380 ml ರಕ್ತವನ್ನು ತೆಗೆದುಕೊಂಡು ಆದ ಕೂಡಲೇ ಆ ಮಷೀನ್ ಆ ರಕ್ತ ಬರುವಂಥದ್ದು ಒಂದು ಬೀಪ್ ಕೊಡ್ತದೆ ಮತ್ತು ಅದನ್ನು ಬಂದ್ ಮಾಡಲಿಕ್ಕಾಗ್ತದೆ. ನಾನು ಡಾಕ್ಟರ್ ಮೂಡ್ಲಗಿರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನಲ್ಲ ಹೋದ 22 ವರ್ಷದಲ್ಲಿ. ಅದೇ ಪ್ರಕಾರ ನಮ್ಮ ಪ್ರೆಸಿಡೆಂಟ್ ಆಗಿದ್ದಂಥ ಲೇಟ್ ಶ್ರೀ M.K. ಶನ್ಬಾಗ್ ಕಲ್ಬಾಕರ್ರು, ವೈಸ್ ಪ್ರೆಸಿಡೆಂಟಾಗಿ KM ಪೈಕೋಟಿಯವರು, ಹಾಗೆಯೇ ನಮ್ಮ ಪೆಥಾಲಜಿಸ್ಟ್ ಆಗಿ ನಮ್ರತಾ ಶಾನ್ಬಾಗ್, ಹಾಗೆಯೇ ನಮಗೆ ತುಂಬ ಆತ್ಮೀಯರಾಗಿ ಕೆಲಸ ಮಾಡುವಂಥ ಡಾಕ್ಟರ್ ದೀಪಕ್ ನಾಯ್ಕ್ ಡೆಂಟಿಸ್ಟ್, ಈ ಕುಮಟಾ ಊರಿನಲ್ಲಿ ಭಾಳ ಫೇಮಸ್ ಡೆಂಟಿಸ್ಟ್, ಮತ್ತು ಅವರ ಶ್ರೀಮತಿಯಾದಂಥ ವನ್ಮಾಲಾ ಶಾನ್ಬಾಗರು, ಇವರೆಲ್ಲ ನಮ್ಮ ಕೂಡಿ ಶ್ರೀ ಯೋಗೇಶ್ ಕಾಮತ್ತದ ಮೊದಲಿನ ಕರೆಸ್ಪಾಂಡೆಂಟ್ ಅಂತಿದ್ದರು, ಅವರು ನಿಧನರಾಗಿದ್ದಾರೆ. ಅವರ ಮಗ, ನಾವೆಲ್ಲ ಸೇರಿ ಇದೊಂದು ಸಂಸ್ಥೆಯನ್ನು ರಕ್ತನಿಧಿ 24 ಗಂಟೆನೂ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ದಕ್ಷ ಟೆಕ್ನಿಷಿಯನ್ 3 ಟೆಕ್ನಿಷಿಯನ್ಗಳು, ಬಾಲಕೃಷ್ಣ ಗೌಡಿ, ಸರಳಾ ಗೋನ್ಸಾಲ್ವಿಸ್, ಸನತ್ ಭಂಡಾರಿ ಅಂತ 3 ಟೆಕ್ನಿಷಿಯನ್ಗಳು 24 ತಾಸಲ್ಲೂ ತಮ್ಮ ಸೇವೆಯನ್ನು ನೀಡ್ತಾರೆ. ಇಲ್ಲಿ ಬಂದಂಥ ರೋಗಿಗಳಿಗೆ ಮೊದಲು ರಕ್ತದ ಅವಶ್ಯಕತೆ ಇರ್ಬೋದು ಅಂತ ಕೊಂಡುಕೊಂಡ್ರೂ ಕೂಡ ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳಿ ಮಾಡಲಿಕ್ಕೆ ಮೊದಲೇ ರಕ್ತ ಬರ್ತದೆ. ರಕ್ತ ಕ್ರಾಸ್ ಮ್ಯಾಚ್ ಮಾಡಿ ರೆಡಿಯಾಗಿರ್ತದೆ. ಯಾವುದೇ ಎಮರ್ಜೆನ್ಸಿ ಪರ್ಪದಲ್ಲಿ, ಅಂದರೆ ಟೈಮ್ ಕಳಿಯದೆ ರಕ್ತ ಬೇಕಂದ ಕೂಡಲೇ ಕೊಡಬೇಕು ಅಂಥದ್ದೊಂದು ವ್ಯವಸ್ಥೆ ಇದು ಕಳೆದ 20 ವರ್ಷದಿಂದ ನಾವು ಮಾಡ್ತಾಯಿದ್ವಿ. ಅದು 20 ವರ್ಷದ ಮೊದಲು ಅದೊಂದು ನಮಗೆ ಭಾಳ ವೈದ್ಯರಿಗೆ ಒಂದು ದೊಡ್ಡ ಟೆನ್ಷನ್ ಇತ್ತು, ತೊಂದರೆ ಇತ್ತು. ರಕ್ತ ಕ್ರಾಸ್ ಮ್ಯಾಚ್ ಮಾಡಿ ತರುವ ತನಕ 1-1.5 ಗಂಟೆ 2 ಗಂಟೆ ಆಗ್ತಿತ್ತು. ಈಗ 15 ನಿಮಿಷದಿಂದ ಅರ್ಧ ಗಂಟೆ ಕುಮಟಾ ಊರಲ್ಲಿ, ಹೊನ್ನಾವರ ಊರಲ್ಲಿ ಇನ್ನೊಂದು ಅರ್ಧ ತಾಸು ಜಾಸ್ತಿ ಅಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಈ ವ್ಯವಸ್ಥೆಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ವಿ. ತಾವೆಲ್ಲ ನೋಡಿದ್ವಿ. ಇದೊಂದು ರಿಸೆಪ್ಷನ್ ರೂಮು, ಆಮೇಲೆ ಬ್ಲೀಡಿಂಗ್ ರೂಮು, ಈ ಬೇರೆ ಬೇರೆ ಸಾಧನಗಳನ್ನು ಇಡುವಂಥ ರೂಮು, ಡಾಕ್ಟರ್ ಕನ್ಸಲ್ಟೇಷನ್ ಅದು ರೂಮು, ಲ್ಯಾಬ್ಗಳು, ಇವೆಲ್ಲೆಲ್ಲ ಒಂದು ಸಾಧಾರಣ ಒಂದು 120 ಸ್ಕ್ವೇರ್ ಮೀಟರ್, ಅಂದರೆ 1.5 ಸ್ಕ್ವೇರ್ ಫೀಟ್ ಅಡಿಯಲ್ಲಿ ಇದನ್ನು ಜನರ ಸಹಕಾರದಿಂದ, ಎಲ್ಲ ಜನರ ಸಹಕಾರದಿಂದ ಮಾಡಿ ಮರ್ತಿರ್ಬೋದು. ಭಾಳಷ್ಟು ಆರ್ಗನೈಸೇಷನ್ಸು ನಮಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇನ್ನೂ ನಮಗೆ ಇದನ್ನು ಈ ರಕ್ತ ಬ್ಯಾಂಕ್ ನಡೆಸಲಿಕ್ಕೆ ನಾವೇನು ಶೇಖರಣೆ ಮಾಡ್ತೀವಿ, ಜನರಿಂದ ತೊಗೊಳ್ತೀವಿ, ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ಜನರು ಕಾಲಕ್ಕೆ ನಮಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಇದನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳಿದರೆ ರಕ್ತವನ್ನು ಸಂಪೂರ್ಣ ಪರಿಷ್ಕರಿಸಿ ಒಳ್ಳೆಯ ರೀತಿಯಿಂದ ಬಂದವರಿಗೆಲ್ಲ ಒಳ್ಳೆಯ ಇದು ಮಾಡಿಕೊಡ್ತಾ ಇದ್ದೇವೆ. ಇದೇ ನಿಟ್ಟಿನಲ್ಲಿ 14 ಜೂನ್ ಒಂದು ವಿಶ್ವದಾದ್ಯಂತ ಕಳೆದ 20 ವರ್ಷಗಳಿಂದ ರಕ್ತದಾನಿಗಳ ದಿವಸವಾಗಿ ಒಂದು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ನಮ್ಮಲ್ಲಿಯೂ ಕೂಡ ಒಂದು ರಕ್ತದಾನಿಗಳಿಗೆ ಒಂದು ಫೆಲಿಸಿಟೇಷನ್ ಮಾಡೋದು, ಒಂದು ರಕ್ತದಾನಿಗಳನ್ನೆಲ್ಲ ಕರೆದು ಅವರಿಗೆಲ್ಲ ಗೌರವಿಸುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ವಿ. ಆ ಟೈಮ್ನಲ್ಲಿ ಅವರು ಗೌರವಿಸೋದು ಮಾತ್ರ ಅಲ್ಲ, ನಾವು ರಕ್ತನೂ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇದೇ ರೀತಿ ಪ್ರತಿಯೊಂದು ದಿವಸವೂ ಯಾವಾಗಲೂ ರಕ್ತದ ಅವಶ್ಯಕತೆ ಇದ್ದರೆ ಎಲ್ಲರೂ ಅದನ್ನು ನೆನಪಿಟ್ಕೊಂಡು ತಮಗೆ ಆದ ಸಮಯದಲ್ಲಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಬಂದು ರಕ್ತವನ್ನು ನೀಡಿ ಜೀವವನ್ನು ಉಳಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ತಾವು ಯಾವತ್ತೂ ತಯಾರಿರಬೇಕು ಅಂತ ಕಳಕಳಿಯಿಂದ ನಾನು ವಿನಯಿಸ್ತಾ ಇದ್ದೇನೆ. ನುಡಿಸಿರಿ ನೋಡುಗ ಬಂಧುಗಳಿಗೆ ನಮಸ್ಕಾರ. ರಕ್ತದಾನಂ ಮಹಾದಾನಂ, ವಿದ್ಯಾದಾನಂ ಮಹಾದಾನಂ ಇತ್ತು,
ಅನ್ನದಾನಂ ಮಹಾದಾನಂ ಇತ್ತು. ಈಗ ರಕ್ತದಾನಂ ಶ್ರೇಷ್ಠ ದಾನಂ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ರಕ್ತದಾನದಿಂದ ಒಬ್ಬ ಮನುಷ್ಯನ ರಕ್ತದಾನದಿಂದ ಅವನು ಉಳಿದುಕೊಂಡು ಅವರು ಇನ್ನೊಬ್ಬರನ್ನು ಉಳಿಸ್ಬೋದಂಥ ಸಾಧ್ಯತೆ ಇದೆ. ಬಂಧುಗಳೇ, ರಕ್ತಕ್ಕೆ ಪರ್ಯಾಯವಾದದ್ದು ಎಲ್ಲೂ ಇಲ್ಲ, ಅದು ಪೇಟೆಯಲ್ಲಿ ಸಿಗುವುದಿಲ್ಲ. ದಾನಿಗಳಿಂದಲೇ ರಕ್ತ ಪಡೆದು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ, ಹೆರಿಗೆಯ ಸಂದರ್ಭದಲ್ಲಿ, ಅಪಘಾತ ಸಂದರ್ಭದಲ್ಲಿ ಬಳಸಬೇಕಾಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 25 ವರ್ಷಗಳ ಹಿಂದಿನವರೆಗೆ ಒಂದು ಯೂನಿಟ್ ರಕ್ತ ತರೋದಾದರೆ ಆಪರೇಷನ್ನಿಗೆ ದೂರ ಮಣಿಪಾಲಕ್ಕೆ ಟ್ಯಾಕ್ಸಿ ಮಾಡಿಕೊಂಡು ಹೋಗಿ ರಕ್ತ ತರಬೇಕಾದಂಥ ಒಂದು ಕಷ್ಟಕರವಾದಂಥ ಪರಿಸ್ಥಿತಿ ಇತ್ತು. ರಕ್ತದಾನ ಮಾಡುವವರು ಕೂಡ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತದಾನದ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕಡೆ ನಡೀತು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ನಡೀತು. ವಿಶ್ವ ರಕ್ತದಾನ ದಿನಾಚರಣೆಯ ಒಂದು ಶುಭ ಸಂದರ್ಭದಲ್ಲಿ ನಾವು ರಕ್ತದಾನದ ಮಹತ್ವದ ಕುರಿತು ಹಾಗೂ ರಕ್ತದಾನವನ್ನು ಸ್ವೀಕರಿಸಿ ಬ್ಲಡ್ ಬ್ಯಾಂಕ್ ಅನ್ನು ಆರಂಭ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಬಹುದೊಡ್ಡ ಸಮಸ್ಯೆಯನ್ನು ನಿವಾರಣೆ ಮಾಡಿರ್ತಕ್ಕಂಥ ವೈದ್ಯ ಮಹಾನುಭಾವರೊಟ್ಟಿಗೆ ನಾವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಡಾಕ್ಟರ್ ಎಂ.ವಿ. ಮೂಡ್ಲಗಿರಿಯವರು, ನಮಸ್ಕಾರ ಡಾಕ್ಟರ್. ಎಂ.ವಿ. ಮೂಡ್ಲಗಿರಿಯವರು ನಮ್ಮ ಜೊತೆಗಿದ್ದಾರೆ. 35 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಅವರು ಶಿಶು ವೈದ್ಯರು, ಮಕ್ಕಳ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೊನ್ನಾವರ, ಕುಮಟಾ 2 ತಾಲೂಕುಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಪರಿಚಿತರು. 1 ನಿಮಿಷ ಬಿಡುವಿಲ್ಲದಷ್ಟು ಪೇಷಂಟ್ಗಳು ಅವರಿಗಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಆರಂಭ ಮಾಡಿದರೆ ರಾತ್ರಿ 8 ಗಂಟೆಗಾದರೂ ಮುಗಿಯೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ರಕ್ತದಾನದ ಸಮಸ್ಯೆಯನ್ನು ಕಂಡು ಡಾಕ್ಟರ್ ಮೂಡ್ಲಗಿರಿಯವರು, ಯಾಕೆಂದರೆ ಅವರ ತಂದೆಯವರು ಕೂಡ ಡಾಕ್ಟರ್ ಆಗಿದ್ದರು, ಸೇವೆ ಸಲ್ಲಿಸಿದ್ದಾರೆ ಈ ಭಾಗಕ್ಕೆ. ಹಾಗೆಯೇ ಇವರು ಸಲ್ಲಿಸ್ತಾ ಇದ್ದಾರೆ, ಇವ್ರ ಮಗ ಕೂಡ ಸೇವೆ ಸಲ್ಲಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹೀಗೆ ಇಡೀ ಕುಟುಂಬ ವೈದ್ಯಕೀಯ ಸೇವೆಯಲ್ಲಿ ಇರೋದರಿಂದ ಈ ಜಿಲ್ಲೆಯ ಜನಗಳ ಕಷ್ಟವನ್ನು ಕಂಡು ಡಾಕ್ಟರ್ ಮೂಡ್ಲಗಿರಿಯವರು ಬ್ಲಡ್ ಬ್ಯಾಂಕ್, ಕುಮಟಾ ಬ್ಲಡ್ ಬ್ಯಾಂಕನ್ನು ಆರಂಭಿಸೋದಕ್ಕೆ ಕಾರಣರಾದರು. ಅವರ ನೇತೃತ್ವದಲ್ಲಿ ನಡೀತು. ಯಾರ್ಯಾರಿಂದಲೋ ಡೊನೇಷನ್ ಕೇಳಿ 150 ಅಂತಿಲ್ಲ, ಜಾತ್ರೆ ಪೇಟೆಗೂ ಕೂಡ ಹೋಗಿ ಡೊನೇಷನ್ ತಂದು ಬ್ಲಡ್ ಬ್ಯಾಂಕ್ ಮಾಡಿದ್ದಾರೆ. ಇದು ಯಾವುದೂ ಅವರಿಗೆ ಅಗತ್ಯ ಇಲ್ಲ ಆದರೂ ಕೂಡ ಒಂದು ರಕ್ತದ ಮಹತ್ವದ ಕುರಿತು ಮಾತಾಡೋರು ತುಂಬ ಜನ ಇದ್ದಾರೆ. ಅಗತ್ಯ ಇಲ್ಲವಾದರೂ ಕೂಡ ಒಬ್ಬ ಮಕ್ಕಳ ಡಾಕ್ಟರಾಗಿ ಕೂಡ ಸಮಾಜ ಸೇವೆ ಅನ್ನುವ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದ್ಭುತವಾದಂಥ ಒಂದು ಬ್ಲಡ್ ಬ್ಯಾಂಕನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಸಾವಿರಾರು ಅಸಂಖ್ಯ ಜನರಿಗೆ ಅದು ಸೇವೆ ಕೊಡ್ತಾ ಇದೆ. ರಕ್ತದಾನದ ದಿನದಂದು, ಜಾಗತಿಕ ರಕ್ತದಾನದ ದಿನದಂದು ಅವರನ್ನು ಮಾತಾಡಿಸೋಣ. ಡಾಕ್ಟ್ರೇ, ರಕ್ತದಾನದ ಮಹತ್ವವನ್ನು ಹೇಳಿ ಮೊದಲನೆಯದಾಗಿ, ಆಮೇಲೆ ತಾವು ಕುಮಟಾ ಬ್ಲಡ್ ಬ್ಯಾಂಕನ್ನು ಹೇಗೆ ಕಟ್ಟಿದಿರಿ, ಹೇಗೆ ಬೆಳೆದು ಬಂತು ಅನ್ನುವಂಥ ಮಾತನ್ನು ನಮ್ಮ ನೋಡುಗರಿಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ. ನನ್ನ ಅಂತರಂಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜೀವಭಟ್ರು ನಾನು ಹೇಳುವಂಥದ್ದು ಅಂತೂ ಬಹಳಷ್ಟು ರಕ್ತದ ಮಹತ್ವಗಳನ್ನು ತಿಳಿಸಿದ್ದಾರೆ. ರಕ್ತ ಇವರು ಹೇಳಿದಾಗೆ ಯಾವುದೇ ಮಾರ್ಕೆಟ್ನಲ್ಲಿ ಯಾವುದೇ ಕೃತಕ ಇದರಿಂದ ತಯಾರಾಗಿಲ್ಲ ಇನ್ನುವರೆಗೆ. ಅದು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಹೋಗಬೇಕು. ಇದನ್ನು ಅರಿತುಕೊಂಡು ಒಂದು ಕುಮಟಾದಲ್ಲಿ ಒಂದು ರಕ್ತ ನದಿ ಆಗಬೇಕು ಅಂತದ್ದು ಒಂದು 1999ರಲ್ಲಿ ಒಂದು ಧ್ವನಿ ಬಂತು. ಅದು ಯಾಕೆ ಬಂತು ಅಂತ ಹೇಳಿದರೆ, ಈ ವೈದ್ಯ ಸಮೂಹದಲ್ಲಿ ಇದು ಮೊದಲಿಂದನೇ ಕೇಳಿಬರ್ತಾಯಿತ್ತು. ಆದರೆ ಜನ ಸಮೂಹದಲ್ಲಿ ಇದನ್ನು ಅರಿವು ಮೂಡಿಸಬೇಕಾದ್ರೆ ಭಾಳ ಕಷ್ಟ ಆಯಿತು. ಭಾಳಷ್ಟು ಹೆರಿಗೆ ಸಮಯದಲ್ಲಿ, ಆಕ್ಸಿಡೆಂಟ್ ಸಮಯದಲ್ಲಿ ಅಥವಾ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ರಕ್ತ ಇಲ್ಲದೆ ಒಂದು ಆಪರೇಷನ್ ಮಾಡೋದು, ಹೆರಿಗೆ ಮಾಡೋದು, ಅದು ಒಂದು ವೈದ್ಯರ ಮನೋಭಾವನೆಯನ್ನು ಭಾಳ ಅವರು ಕ್ಲೇಶದಲ್ಲಿರ್ತಾರೆ. ಯಾಕಂದರೆ ಒಂದು ಸಿಂಪಲ್ ಹೇಳೋದಂತ ಹೇಳೋದು, ಒಂದು ಹೆರಿಗೆ ಆಗುವಂಥ ಒಂದು ಸ್ತ್ರೀ ಆರಾಮಾಗಿ ನಕ್ಕೋಂತ ಒಂದು ಆಸ್ಪತ್ರೆಗೆ ಬರ್ತಾರೆ. ಆರಾಮಾಗಿ ಒಂದು ತಾನು ಒಂದು ಮಗುವನ್ನು ಹೊತ್ಕೊಂಡು ಹೋಗಬೇಕು ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ಬರ್ತಾರೆ. ಆದರೆ ಹೆರಿಗೆ ಒಂದು ಟೇಬಲ್ ಮೇಲೆ ಬಂದಾಗ ಆ ಹೆಂಗಸಿಗೆ ನಾರ್ಮಲ್ ಆಗಿ ಆರಾಮಾಗಿ ಡೆಲಿವರಿಯಾಗಿ ಏನೂ ಕಷ್ಟ ಇಲ್ಲದೆ ಹೋಗ್ಬೋದು. ಆದರೆ ಅದೇ ಹೆರಿಗೆಯಿಂದ ಅತಿ ರಕ್ತಸ್ರಾವವಾಗಿ ಅದು ಜೀವ ಉಳಿಸ್ಕೊಳ್ಳಿಕ್ಕಾಗದೆ ಕಷ್ಟ ಆಗ್ಬೋದು ವೈದ್ಯರಿಗೆ. ಇಂಥ ಪರಿಸ್ಥಿತಿ ಇತ್ತು. ಇದೊಂದು ಎಕ್ಸಾಂಪಲ್. ಒಂದು ರೋಡ್ ಆಕ್ಸಿಡೆಂಟಲ್ಲಿ ಹಾಗೆ ಅದು ರಕ್ತ ಕೊಡದೇ ಇದ್ದರೆ ಯಾರೂ ಬದುಕಿಸುವಂಗೇ ಇಲ್ಲ. ರಕ್ತ ಬೇಕು ಅಂತ ಆ ಪರಿಸ್ಥಿತಿಯಲ್ಲೂ ಬೇರೆ ಎಲ್ಲಾದರೂ ಹುಡುಕಾಡೋವರೆಗೆ ಏನಾದರೂ ಪ್ರಾಣಾಪಾಯ ಆಗ್ತದೆ.
ಈ ಎಮರ್ಜೆನ್ಸಿ ಸರ್ಜರೀಸು ಹಾಗೆ ಬ್ಲ್ಯಾಂಡ್ ಸರ್ಜರಿಲಿ ಇವರು ಹೇಳಿದಾಗೆ ದೂರದಿಂದ ಹೋಗಿ ನಾವು ಎಷ್ಟು ಖರ್ಚಾದರೂ ರಕ್ತ ತರಿಸ್ಬೋದು. ಎಮರ್ಜೆನ್ಸಿ ಸರ್ಜರಿಲಿ ರಕ್ತ ಇಲ್ಲದೆ ಜೀವ ಉಳಿಸೋದು ಭಾಳ ಕಷ್ಟ ಆಗ್ತಿತ್ತು. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನಮ್ಮ ಕುಮಟಾ ಊರಿನಲ್ಲಿ ಒಬ್ಬರು ಅನಿವಾಸಿ ಭಾರತೀಯರು NRI ಒಬ್ಬರು MK ಶಾನ್ಭಾಗ್ ಕಲ್ಬಾಕರ್ ಅಂತ ಹೇಳಿ ಒಬ್ಬರು ಆ ಊರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದರು. ಅವರು ಸುಮಾರಷ್ಟು ಪ್ಲ್ಯಾನಿಂಗ್ ಮುನ್ಸಿಪಾಲ್ಟಿಲಿದ್ದು ಮಾಡ್ತಾಯಿದ್ರು. ಆದರೆ ಇದೊಂದು ಅವ್ರ ಕಿವಿಗೆ ಬಿದ್ದಾಗ ಇನ್ನೊಬ್ಬ ಮಹಾನುಭಾವರು, ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರು GS ಕಾಮತ್ ಅಂತೇಳಿ, ಇಬ್ಬರೂ ದಿವಂಗತರಾಗಿದ್ದಾರೆ. ಈಗ ನನಗೆ ಭಾಳ ಬೇಜಾರಾಗ್ತದೆ ಹೇಳಲಿಕ್ಕೆ. ಅವರಿಬ್ಬರು ಸೇರಿ ಒಂದು ಮೀಟಿಂಗ್ ಕರೆದ್ರು. ಅನೇಕ ಸಂಘ ಸಂಸ್ಥೆಗಳಿಗೆ ಇದನ್ನು ಇನ್ವಿಟೇಷನ್ ಕಳಿಸಲಾಗಿತ್ತು. ಅದರಲ್ಲಿ ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಭಾರತೀಯ ವೈದ್ಯಕೀಯ ಸಂಘ ಕುಮಟಾ ಹೊನ್ನಾವರ, ರೋಟ್ರಿ ಸಂಸ್ಥೆ ಕುಮಟಾ, ರೋಟ್ರಿ ಸಂಸ್ಥೆ ಹೊನ್ನಾವರ, ಲಯನ್ಸ್ ಕ್ಲಬ್ ಹೊನ್ನಾವರ, ಹಾಗೆಯೇ ಮತ್ತು ಹಲವಾರು ಜನ ವಾಲಂಟಿಯರ್ ಆಗಿ ಒಂದು ಆ ಸಂಸ್ಥೆಗೆ ಸೇರಿ ಒಂದು ನಾವು ಇದನ್ನು ಮಾಡೋದು ಖಾತ್ರಿಯಾಗಿ ಒಂದು ಫೌಂಡರ್ ಮೆಂಬರ್ಸ್ ಅಂತೇಳಿ ಒಂದು ಅಸೋಸಿಯೇಷನ್ ಮಾಡಿ ಇದನ್ನು ಒಂದು ಚಾರಿಟೇಬಲ್ ಸಂಸ್ಥೆ ಅಂತ ಹೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಆ ಕಾರ್ಯಕ್ರಮವನ್ನು ಶುರು ಮಾಡಿದರು. 23 ವರ್ಷದ ಹಿಂದೆ ಈ MK ಶಾನ್ಭಾಗ್ ಕಲ್ಬಾಕರ್ರು ಆವಾಗ ಭಾಳ ತಾವು ಮನದಟ್ಟು ಮಾಡಿಕೊಂಡು ಇದ್ಕೊಂಡು ಕರೆದಾಗ ಈ ಎಲ್ಲ ಸಂಸ್ಥೆಗಳು ಒಟ್ಟಾಗಿ ಆ MK ಶಾನ್ಭಾಗರಿಗೆ ಸಹಕಾರ ಕೊಟ್ಟು ಅವರು ಇನಿಷಿಯಲಿ ತಮ್ಮ ಸಾಧಾರಣ 1.5 ಲಕ್ಷ ಖರ್ಚು ಮಾಡಿ ಸರ್ಕಾರದ ವತಿಯಿಂದ ಒಂದು ಜಾಗವನ್ನು ಖರೀದಿಸ್ತಾರೆ. ಈ ಬಗ್ಗೋನ್ ರೋಡಲ್ಲಿ ಈಗ ಒಂದು ನಾಮಧಾರಿ ಕಲ್ಯಾಣ ಮಂಟಪ ಅಂತಾಗಿದೆ, ಅದರ ಕೆಳಗಡೆಗೆ ಒಂದು 5 ಗುಂಟೆ ಜಾಗವನ್ನು ಅವರು ಖರೀದಿಸಿ ಆ ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಮಾಡಿ ಆ ನೋಂದಣಿಯನ್ನು ಆ ಜಾಗ ಉತ್ತರ ಕನ್ನಡ ಬ್ಲಡ್ ಬ್ಯಾಂಕ್ ಮತ್ತು ಹೆಲ್ತ್ ಸರ್ವಿಸಸ್ ಸೊಸೈಟಿ ಅಂತ ನೋಂದಣಿ ಮಾಡಿ ಒಂದು ಅಡಿಗಲ್ಲು ಹಾಕಿದರು. ಆದರೆ ಈ ಅಡಿಗಲ್ಲು ಹಾಕಿದ ನಂತರ ಒಂದು ಬ್ಲಡ್ ಬ್ಯಾಂಕ್ ಕಟ್ಟುವುದು, ಅದಕ್ಕೆ ಬೇಕಾಗುವಂಥ ಉಪಕರಣಗಳನ್ನು ತರಿಸುವುದು ಒಂದು ಮಹಾ ದೊಡ್ಡ ಕೆಲಸ ಆಗಿತ್ತು. ಸಾಧಾರಣ 40 ರಿಂದ 50 ಲಕ್ಷ ರೂಪಾಯಿ ನಮಗೆ ಅದರ ಅವಶ್ಯಕತೆ ಇತ್ತು. ಈ ಅವಶ್ಯಕತೆ ಇದ್ದಾಗ ನಾವೆಲ್ಲರೂ ಸೇರಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ನಾವು ಭೇಟಿಯಾದಾಗ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಾನು ಭಾಳಷ್ಟು ಜನರ ಹೆಸರು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದರೆ ಈ ಹೊನ್ನಾವರದಲ್ಲಿ ಅರ್ಬನ್ ಬ್ಯಾಂಕುಗಳು, ಕುಮಟಾ ಅರ್ಬನ್ ಬ್ಯಾಂಕು, ಶಿರ್ಸಿ ಅರ್ಬನ್ ಬ್ಯಾಂಕು, ಆಮೇಲೆ ಕೆನರಾ ಬ್ಯಾಂಕಿಂದ ಇಂಥ ಬ್ಯಾಂಕುಗಳು, ಹಾಗೆಯೇ ಕೆಲವೊಬ್ಬರು ದಾನಿಗಳು ಎಲ್ಲರೂ ಸೇರಿ ನಾವೊಂದು 40 ರಿಂದ 50 ಲಕ್ಷ ಸೇರಿ ಒಂದು 2-3 ತಿಂಗಳಲ್ಲೇ ಆ ಹಣವನ್ನು ನಾವೆಲ್ಲ ಸೇರಿ ಅವರಿಗೆ ಹೇಳಿದಾಗ ಒಂದೇ ವರ್ಷದಲ್ಲಿ ನಮ್ಮದು ಬಿಲ್ಡಿಂಗ್ ಅವ್ರದ್ದು, ಈ ಬಿಲ್ಡಿಂಗ್ ಆದರೂ ಸರ್ಕಾರದ ಬಹಳಷ್ಟು ಕಟ್ಟುನಿಟ್ಟಾಗಿ ನಿಯಮಗಳಿದ್ದಾವೆ. ಅದಕ್ಕೆ 100 ಸ್ಕ್ವೇರ್ ಮೀಟರ್ಸ್ ಅಂದರೆ ಸಾಧಾರಣ 1200 ಸ್ಕ್ವೇರ್ ಫೀಟಿನ ಬಿಲ್ಡಿಂಗ್ ಆಗಿ ಅದು 10 ಕೋಣೆಗಳು ಬೇರೆ ಬೇರೆ ಇದರಲ್ಲಿ, ಅಂದರೆ ಹೋದ ಕೂಡಲೇ ಒಂದು ರಿಸೆಪ್ಷನ್ ಇರ್ತದೆ, ಆಮೇಲೆ ಮೆಡಿಕಲ್ ಆಫೀಸರ್ ಎಕ್ಸಾಮಿನೇಷನ್ ರೂಮ್ ಇರ್ತದೆ, ಒಂದು ಬ್ಲಡ್ ಕೊಟ್ಟ ನಂತರ ರಕ್ತ ಕೊಟ್ಟ ನಂತರ ಒಂದು ರೆಸ್ಟ್ ರೂಮ್ ಬೇಕಾಗ್ತದೆ, ಹಾಗೆಯೇ ಈ ಬ್ಲೀಡಿಂಗ್ ರೂಮ್ ಅಂತ ಇರ್ತದೆ, ಒಂದು ಲ್ಯಾಬೊರೇಟ್ರಿ ಟೆಸ್ಟ್ ಮಾಡುವಂಥ ಲ್ಯಾಬೊರೇಟ್ರಿ ಇರ್ತದೆ, ಮತ್ತು ಈ ಬ್ಲಡ್ ಕೊಟ್ಟವರಿಗೆ ಏನಾದರೂ ಉಪಹಾರ ಮಾಡಲಿಕ್ಕೆ ಒಂದು ಸಣ್ಣ ಕಿಚನ್ನು, ಒಂದು ಬಾತ್ರೂಮು, ಟಾಯ್ಲೆಟು, ಇಂಥದ್ದೆಲ್ಲ ಪ್ರೊವಿಷನ್ಸ್ ಮಾಡಿ ಒಂದು ಬಿಲ್ಡಿಂಗ್ ಮಾಡೋದಿರ್ತದೆ. ಅದನ್ನೆಲ್ಲ ನಾವು ಒಂದು ವರ್ಷದಲ್ಲಿ ಮಾಡಿಕೊಂಡು ಆಮೇಲೆ ನಾವು ಸರ್ಕಾರಕ್ಕೆ ಅದರದ್ದು ಅಪ್ಲಿಕೇಶನ್ ಬ್ಲಡ್ ಬ್ಯಾಂಕಿನ ಸಲುವಾಗಿ ಮಾಡಿ ಅವ್ರದ್ದೆಲ್ಲ ಇನ್ಸ್ಪೆಕ್ಷನ್ ಆಗಿ ಅದು ಭಾಳ ಕ್ಲಿಷ್ಟಕರವಾದ ಕೆಲಸ. ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿ ಈ ಸಮಯದಲ್ಲಿ ನಮಗೆ ಅತಿ ಅವಶ್ಯಕತೆ ಇದ್ದವರು ನಮಗೆ ಬೇಕಾದರೂ ಒಂದು ಮೆಡಿಕಲ್ ಆಫೀಸರ್ ಅಂತ ಬೇಕಾಗಿರ್ತದೆ. ಆ ಸಮಯದಲ್ಲಿ ಒಬ್ಬರು ಪೆಥಾಲಜಿಸ್ಟ್, ಅವರು ಗೋಕರ್ಣದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದರು, ಡಾಕ್ಟರ್ ವಿಕಾಸ್ ನಾಯ್ಕ್ ಅಂತ ಹೇಳಿ, ನಮ್ಮ ಈ ಊರಿನ MP ಗಳಾದ BU ನಾಯ್ಕರವರಂಥ ಮಗ, ಅವರು ತಯಾರಾದರು. ವಾಲಂಟರಿ ವರ್ಕ್ ಇದು. ಅವರು ತಯಾರಾದರೂ ಅವರು ಖಾಯಮಾಗಿ ಬರಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಮಗೊಂದು ಮೆಡಿಕಲ್ ಆಫೀಸರ್ನ ಅವಶ್ಯಕತೆ ಇತ್ತು. ನಾವು ಸ್ವಲ್ಪ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದ ನಂತರ ಒಬ್ಬರು ಡಾಕ್ಟರ್ MK ನಾಯ್ಕ್ ಅಂತೇಳಿ ರಿಟೈರ್ಡ್ EDHO, ಕುಮಟಾದಲ್ಲಿ ಹೊನ್ನಾವರದಲ್ಲಿ ಭಾಳಷ್ಟು ಕೆಲಸ ಮಾಡಿ ಜನಪ್ರಿಯರಾಗಿದ್ದರು. ಅವರು ಕಾರವಾರದಲ್ಲಿ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ರಿಟೈರ್ ಆದ ನಂತರ ಕೆಲಸ ಮಾಡ್ತಿದ್ದರು. ಅವ್ರಿಗೆ ಹೇಳಿದಾಗ ಅವರು ಕೂಡಲೇ ಬಂದು ಈ ಬ್ಲಡ್ ಬ್ಯಾಂಕ್ ಶುರುವಾಗುವ ಮೊದಲೇ ನಮ್ಮ ಸಂಸ್ಥೆಗೆ ಅವರು ಜಾಯಿನ್ ಆಗಿ ನಮ್ಮ ಈ ಕನ್ಸ್ಟ್ರಕ್ಷನ್ ಮತ್ತು ಅಪ್ಲಿಕೇಶನ್ ವರ್ಕಲ್ಲಿ ಭಾಳ ಸಹಾಯ ಮಾಡಿದ್ದಾರೆ. ಅವರ ಹೆಸರನ್ನು ನಾನು ಇವತ್ತು ಭಾಳ ಒಂದು ಹೆಮ್ಮೆಯಿಂದ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅವರು 18 ವರ್ಷ ತಮ್ಮ ಫ್ಯಾಮಿಲಿ ಕಾರವಾರ ಇದ್ದರೂ ಬ್ಲಡ್ ಬ್ಯಾಂಕ್ನಲ್ಲೇ ನೆಲೆಸಿ ನಾವು ಅವರಿಗೆ ವಸತಿ ಅರೇಂಜ್ಮೆಂಟ್ ಮಾಡಿದ್ವಿ, ಊಟ ವ್ಯವಸ್ಥೆ ಮಾಡಿದ್ವಿ. 24 ಗಂಟೆನೂ ಬ್ಲಡ್ ಬ್ಯಾಂಕಲ್ಲಿ ಇರ್ತಿದ್ರು. ರಾತ್ರಿ 2 ಗಂಟೆಗೆ ಬೆಲ್ ಮಾಡಿದರೆ ಅವರೇ ಬಾಗಿಲನ್ನು ತೆರೆದು
ಯಾವುದೇ ಪೇಷಂಟ್ ಬಂದರೂ ಎಷ್ಟು ಸಮಯದಲ್ಲಾದರೂ ನಾವು ಕೆಲವೊಂದು ಸಲ ರಾತ್ರಿಗೆ 7-8 ಬಾಟಲ್ ರಕ್ತಗಳನ್ನು ಕೊಟ್ಟಿದ್ದುಂಟು. ಅವರು ಎಚ್ಚರ ಇದ್ದು ಅದನ್ನೆಲ್ಲ ಮಾಡ್ತಿದ್ರು. ಅವರೊಂದು ನಮ್ಮದು ಪಿಲ್ಲರ್ ಅಂತ ಹೇಳ್ತೀವಿ, ಅವರೊಂದು ಸಿಕ್ಕಿದ್ರು. ಎರಡನೇದು ನಮಗೆ ಇದು ದಾನಿಯಾಗಿ ನಮಗೆ ಸಿಕ್ಕೋರು ರೋಟ್ರಿ ಕ್ಲಬ್ ಕುಮಟಾದವರು. ನಮ್ಮದು ಫೌಂಡರ್ ಮೆಂಬರ್ ಅವರು ಭಾಳಷ್ಟು ದಕ್ಷತೆಯಿಂದ ನಮಗೆ ಪೂರ್ತಿ ನಮಗೆ ಎಕ್ವಿಪ್ಮೆಂಟ್ ಆ ಟೈಮ್ನಲ್ಲಿ 7-8 ಲಕ್ಷ ರೂಪಾಯಿದ ಎಕ್ವಿಪ್ಮೆಂಟ್ ಬೇಕಾಗಿತ್ತು. ರೋಟರಿ ಸಂಸ್ಥೆಯವರು ನಾವು ಅದು ಸ್ವಲ್ಪ ನಾವು ಖರೀದಿ ಮಾಡಿದ್ವಿ, ಅದನ್ನೆಲ್ಲ ರಿಯಂಬರ್ಸ್ ಮಾಡಿ ಅವ್ರದ್ದು ಹೊಸ ಎಕ್ವಿಪ್ಮೆಂಟ್ ಕೊಟ್ಟು ನಮಗೊಂದು ಎಕ್ವಿಪ್ಮೆಂಟ್ ಕೊಡಿಸಿ ಈ ಎಲ್ಲ ರೂಮ್ಗಳನ್ನ ನಾವು ಹೇಳಿದ್ವಿ ಒಂದು 4 ಕೋಣೆಗಳಿಗೆ ನಮ್ಗೆ ಹವಾ ನಿಯಂತ್ರಣ ಇರಬೇಕು. ಎ ಸಿಗಳು ಇರ್ತಿದ್ವು. ನಮಗೆ ಹೊಸ ಎ ಸಿ ತೊಗೊಳ್ಲಿಕ್ಕಾಗದೆ ಸೆಕೆಂಡ್ ಹ್ಯಾಂಡ್ ಎ ಸಿ ಎಲ್ಲ ತೊಗೊಂಡು ನಾವು ಹೇಗಾದರೂ ಮಾಡಿ ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಹುಮ್ಮಸ್ಸಿತ್ತು. ಅದನ್ನು ಮಾಡಿ ಆಮೇಲೆ ನಮಗೆ ಒಂದು 2 ಟೆಕ್ನಿಷಿಯನ್ ಬೇಕಾಗಿದ್ದು. ಅದರಲ್ಲಿ ಒಬ್ಬರು ಟೆಕ್ನಿಷಿಯನ್ ಇಲ್ಲೇ ಹಡಿನ್ಬಾಳ್ ಅವರು, ಶ್ರೀಮತಿ ಸರಳಾ ಗೋನ್ಸಾಲ್ವಿಸ್ ಹೇಳಿ, ಅವರ ಗಂಡ ಮಿಲಿಟ್ರಿಯಲ್ಲಿ ಇಂಡಿಯನ್ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಅಲ್ಲೇ ಉಳಿದು ಇವತ್ತಿಗೂ ಅವರು ನಮ್ಮ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ನಂತರ ಒಂದು 5 ವರ್ಷ ನಂತರ ಒಂದು ಬಾಲಕೃಷ್ಣ ಗಾವಡಿ ಅಂತ ಹೇಳಿ ಇನ್ನೊಬ್ಬರು ಬಂದಿದ್ದರು. ನಾನು ಇವರೆಲ್ಲ ಹೆಸರನ್ನು ಯಾಕೆ ತಗೊಳ್ದೆ, ಇವರು ನಮ್ಮ ಪಿಲ್ಲರ್ಸ್. ನಮ್ಮ ಬ್ಲಡ್ ಬ್ಯಾಂಕನ್ನು ನಡೆಸಲಿಕ್ಕೆ 24 ತಾಸು ನಮ್ಮ ಬ್ಲಡ್ ಬ್ಯಾಂಕ್ ಯಾವತ್ತೂ 2001ರಲ್ಲಿ ಸ್ಟಾರ್ಟ್ ಆಗಿರೋದು. ಇಲ್ಲಿವರೆಗೆ ಒಂದು ದಿವಸನೂ ನಾವು ಬ್ಲಡ್ ಬ್ಯಾಂಕ್ ಬಂದ್ ಮಾಡಿದ್ದು ಅಂತ ಇಲ್ಲ. ಅದು 24 ತಾಸು ಸೇವೆ. ಯಾಕಂದರೆ ಬ್ಲಡ್ ಯಾವಾಗ ಬೇಕು, ಯಾವಾಗ ಎಮರ್ಜೆನ್ಸಿ ಇರ್ತದೆ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಮಾಡಿ ಶುರು ಮಾಡಿದಾಗ ಒಂದು 10-15 ವರ್ಷ ನಂತರ ನಮಗೆ ಸೋರಿಕೆ ಪ್ರಾಬ್ಲಮ್ ಎಲ್ಲ ಆಯಿತು. ಆಗಲೂ ಕೂಡ ನಾವು ಜನಕ್ಕೆ ಹೋದಾಗ ನಮಗೆ ಸಾಧಾರಣ ಒಂದು 10 ಲಕ್ಷ ರೂಪಾಯಿ ಜನಗಳು, ಬಹಳ ಸಂಘ ಸಂಸ್ಥೆಗಳು ನಮಗೆ ಸಹಾಯ ಮಾಡಿ ನಾವು ರಿನೋವೇಟ್ ಮಾಡಿ ಬ್ಲಡ್ ಬ್ಯಾಂಕಿಗೆ ಒಂದು ಛಾವಣಿ ಕುಳಿಸಿ ಆ ಛಾವಣಿ ಮೇಲೆ ನಾವೊಂದು ಹವಾನಿಯಂತ್ರಿತ ಒಂದು ಎ ಸಿ ಹಾಲನ್ನು ಮಾಡಿದ್ವಿ. ಅದನ್ನು ನಾವು ನಮ್ಮ ಕ್ಯಾಂಪ್ಗಳಿಗೆ ಕೆಲವೊಂದು ಸಲ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮೀಟಿಂಗ್ಗಳು ಅದಕ್ಕೆಲ್ಲ ಬಳಸ್ತೀವಿ. ಇದಾದ ನಂತರ ನಮಗೆ ಸರ್ಕಾರದಿಂದ 2021ರಲ್ಲಿ ನಮ್ಮದು ಲೈಸೆನ್ಸ್ ರಿನ್ಯೂವಲ್ ಟೈಮಲ್ಲಿ ಸರ್ಕಾರ ನಮಗೆ ಹೇಳ್ತು ನಾವು ಹೋಲ್ ಬ್ಲಡ್ಡನ್ನು ಕೊಡ್ತಾ ಇದ್ದೀವಿ. ಅದನ್ನು ಹೋಲ್ ಬ್ಲಡ್ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ನೀವು ಕಾಂಪೊನೆಂಟ್ ಸೆಪರೇಷನ್ ಅಂದರೆ ವರ್ಗೀಕರಣ ಮಾಡಬೇಕು. ಒಂದು ರಕ್ತವನ್ನು ಬೇರ್ಪಡಿಸಬೇಕು. ಅದು 3 ಕಣಗಳಾಗಿ ಬೇರ್ಪಡ್ತದೆ. ಅಂಥ ಒಂದು ವ್ಯವಸ್ಥೆ ಮಾಡಬೇಕಿದ್ರೆ ಮತ್ತೊಂದು ₹1 ಕೋಟಿ ಖರ್ಚು ನಮಗೆ. ಅದು ಬೇಕಾಗಿದ್ದರೆ ನಮಗೆ ಭಾಳ ಕಷ್ಟ ಆಗ್ತಿತ್ತು. ಅದು ಏನು ಮಾಡೋದು, ಯಾಕಂದರೆ ನಾವು ಬ್ಲಡ್ ಬ್ಯಾಂಕ್ ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು. ಆ ವೇಳೆಯಲ್ಲಿ ನಮಗೆ ಇದಕ್ಕೂ ಒಂದು 5 ವರ್ಷದ ಮೊದಲು ಒಬ್ಬರು ಹೈಟೆಕ್ ಲ್ಯಾಬೋರೇಟರಿ ಅಂತ ಕುಮಟಾದಲ್ಲಿ ಸ್ಥಾಪನೆ ಆಗಿದೆ. ಅದರ ಓನರ್ ಆಗಿದ್ದಾರಂಥ ಡಾಕ್ಟರ್ ನಮ್ರತಾ ಶಾನ್ಭಾಗ್ ಅವರು ವಾಲಂಟ್ರಿಯಾಗಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಸೇರಿದರು. ಯಾಕಂದರೆ ಡಾಕ್ಟರ್ ವಿಕಾಸ್ ನಾಯ್ಕರವರು ಒಂದು 5 ವರ್ಷ ನಮ್ಮ ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಆದ ನಂತರ ಪರದೇಶಕ್ಕೆ ಅವ್ರ ಕೆಲಸಕ್ಕೆ ಜಾಯ್ನ್ ಆದರು. ಇವರು 2021ರಲ್ಲಿ ರೋಟರಿ ಪ್ರೆಸಿಡೆಂಟ್ ಆದಾಗ ಬಹಳಷ್ಟು ಜನರಿಗೆ ಭೇಟಿ ಆಗಿ ಗೌರ್ಮೆಂಟಿನ CSR ಅಂತ ವ್ಯವಸ್ಥೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ದೊಡ್ಡ ಕಂಪನಿಗೆ ಕೊಡುವಂಥ ಡೊನೇಟ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದರ ಅಡಿಯಲ್ಲಿ ನಮಗೆ ಕುಮಟಾದಂಥ ಕೃಷ್ಣ ಬಾಬಾ ಪೈ ಅವರು, BG ಪ್ರಭು ಅಂತ ಕೆನರಾ ಬ್ಯಾಂಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಿಟೈರ್ಡ್ ಆಗಿದ್ರು, ಅವರು ಎಲ್ಲ ಈ ಹುಬ್ಬಳ್ಳಿ ಖ್ಯಾತ ಒಂದು ಇಂಡಸ್ಟ್ರಿಯಲ್ ಅಂತ DRN ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ, ಅದರ ಓನರ್ ಅಂತ ದಿನೇಶ್ ನಾಯ್ಕ ಅವರು ಕುಮಟಾದವರೇ. ಅವರಿಗೂ ಒಂದು ತಮ್ಮೂರಲ್ಲಿ ಏನಾದರೂ ಮಾಡಬೇಕಂತ ಒಂದು ಹುಮ್ಮಸ್ಸಿತ್ತು. ಇವರಿಗೆ ಕನ್ವಿನ್ಸ್ ಮಾಡಿ ಅವರು ತಾನು ಎಲ್ಲ ಎಕ್ವಿಪ್ಮೆಂಟ್ ಇದು ಬೇಕಾಗಿದ್ದಕ್ಕೆ ಪ್ರತಿಯೊಂದು ಎಕ್ವಿಪ್ಮೆಂಟು ತಾನೇ ಕೊಡ್ತೀನಿ ಅಂತ ಹೇಳಿ ಸುಮಾರು 50 ಲಕ್ಷದ ರೂಪಾಯಿಗಳ ಎಕ್ವಿಪ್ಮೆಂಟನ್ನು ನಮ್ಮ ಬ್ಲಡ್ ಬ್ಯಾಂಕಿಗೆ ದಾನ ಮಾಡಿ ಭಾಳಷ್ಟು ನಮಗೆ ಸಹಾಯ ಮಾಡಿದರು. ಆದರೆ ಈ ಬ್ಲಡ್ ಬ್ಯಾಂಕನ್ನು ಈ ಕಾಂಪೊನೆಂಟ್ ಸೆಪರೇಷನ್ ಯೂನಿಟಿಗೆ ನಾವು ಮಾಡಬೇಕು, ಗೌರ್ಮೆಂಟ್ ವತಿಯಿಂದ ಅದು ರಿನೋವೇಷನ್ ಮಾಡಬೇಕು ಮತ್ತು ಬಿಲ್ಡಿಂಗ್ ರಿನೋವೇಷನ್ ಮಾಡಬೇಕು. ಅದಕ್ಕೂ ಒಂದು 50 ಲಕ್ಷ ಬೇಕಿತ್ತು. ಆವಾಗ ಅದಕ್ಕೂ ಕೂಡ ನಮ್ಗೆ CSR ಗ್ರ್ಯಾಂಟಲ್ಲಿ ಇನ್ನೊಂದು ಕುಮಟಾದವರು ದುರ್ಗೇಶ್ ಚಂದಾವರ್ಕರ್ ಅಂತ ಹೇಳಿ ಅವರು ವಿಡಾಲ್ ಆಯಿಲ್ ಮತ್ತು ಟೈಡ್ ವಾಟರ್ ಅಂತ ಒಂದು ಕಂಪನಿ ಇದೆ, ಅದರ ಒಂದು ಮಾಡಿದ್ರು 12 ಲಕ್ಷ ರೂಪಾಯಿಗಳನ್ನು. ಇಲ್ಲಿ ಹೊನ್ನಾವರದಲ್ಲಿ ಡಾಕ್ಟರ್ ಸಂದೀಪ್ ರಾವ್ ಮತ್ತು ಡಾಕ್ಟರ್ ಸುನೈನಾ ರಾವ್ ಅಂತ ಭಾಳ ಫೇಮಸ್ ಗೈನಕಾಲಜಿಸ್ಟ್ ಸರ್ಜನ್ ಇದ್ದಾರೆ. ಅವರು ಭಾಳ ಜನಪ್ರಿಯರು ಕುಮಟಾದವರಲ್ಲಿ. ಮತ್ತು ಈ ಬ್ಲಡ್ ಬ್ಯಾಂಕಿಗೆ ಡೇ 1ದಿಂದ ಅವರ ಸಪೋರ್ಟು ಅವ್ರದ್ದು ಅವರು ಪ್ರತಿ ತಿಂಗಳ ಈ ಬ್ಲಡ್ ಬ್ಯಾಂಕಿಗೆ ತಾನು ಇಷ್ಟು ಕೊಡ್ತೀನಿ ಅಂತ ದುಡ್ಡು ಕೊಟ್ಟು ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇಲ್ಲಿವರೆಗೆ ಅವರು ಒಂದು ಬ್ಲಡ್ ಬ್ಯಾಂಕಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಬ್ಲಡ್ ಬ್ಯಾಂಕ್ ನಮ್ಮದು ಚಾರಿಟೇಬಲ್ ಬ್ಲಡ್ ಬ್ಯಾಂಕ್. ನಾವು ಅತೀ ಕಡಿಮೆ ದರದಲ್ಲಿ ನಾವು ಬ್ಲಡ್ಡನ್ನು ಇಶ್ಯೂ ಮಾಡ್ತಾಯಿದ್ದೀವಿ. ಈ ಬಡ ಜನರಿಗೆ BPL ಕಾರ್ಡ್ ಬರೀ 500 ರೂಪಾಯಿ ವೆಚ್ಚದಲ್ಲಿ ನಾವು ರಕ್ತವನ್ನು ಕೊಡಬೇಕಿದ್ರೆ ನಮಗೆ ಈ ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ
ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರ ತಂಗಿಯ ಗಂಡನಾಥ ಅವರದ್ದು ಒಂದು ಕಂಪನಿ ಇದೆ, ಕಾಟ್ಮ್ಯಾಕ್ ಇಂಡಸ್ಟ್ರೀಸ್ ಪುಣಾದಲ್ಲಿ, ಅವರು 5 ಲಕ್ಷ ರೂಪಾಯಿ. ಮತ್ತು ಕುಮಟಾದ ಈ ಚಾರ್ಟರ್ಡ್ ಅಕೌಂಟೆಂಟ್ ನಾನು ಹೇಳಿದ್ದು ನಮ್ಮ ಕರೆಸ್ಪಾಂಡೆಂಟ್ ಅಂತ ಇದ್ದರು ನಮ್ಮ ಸಂಸ್ಥೆಯಲ್ಲಿ, ಅವರ ಮಗನಾದ ಯೋಗೀಶ್ ಕಾಮತ್ರವರು ಅವರ ತಂದೆಯವರ ಹೆಸರಿನಲ್ಲಿ 5 ಲಕ್ಷ ರೂಪಾಯಿ. ಇವರು ಮೇಜರ್ ಕಾಂಟ್ರಿಬ್ಯೂಟರ್ಸು. ಹಾಗೆಯೇ ಎಲ್ಲ ಸಂಘ ಸಂಸ್ಥೆಗಳು, ನಾನು ಮೊದಲು ಹೇಳಿದಂಥ ಈ ಕುಮಟಾದ ಹೊನ್ನಾವರದ ಬ್ಯಾಂಕ್ಗಳು, ವ್ಯಕ್ತಿಗಳು ನಮಗೆ ಸಹಾಯ ಮಾಡಿ ಇವತ್ತು 2022 ಅಕ್ಟೋಬರ್ 2ರಂದು ನಮ್ಮ ಗುರುಗಳಾದಂತಹ ಶ್ರೀ ವಿದ್ಯಾಧೀಶ ಸ್ವಾಮೀಜಿಯವರು ಪರ್ತಗಾಳಿ ಗೋಕರ್ಣ ಮಠಾಧೀಶರಾದಂಥ ಅವ್ರ ಕೈಯಿಂದ ಈ ಕಾಂಪೊನೆಂಟ್ ಸೆಪರೇಷನ್, ರಕ್ತ ವರ್ಗೀಕರಣವನ್ನು ನಾವು ಶುರು ಮಾಡಿದ್ದೇವೆ. ಆ ದಿವಸದಿಂದ ಇಲ್ಲಿವರೆಗೆ ನಾವು ಎಲ್ಲ ಥರದ ರಕ್ತದ ಕಣಗಳನ್ನು ಪೂರೈಸ್ತಾ ಇದ್ದೇವೆ. ಈ ಡೆಂಗು ಜ್ವರ ಅಂತ ಕೇಳಿರ್ಬೋದು, ಆ ಸಮಯದಲ್ಲಿ ಪ್ಲಾಟ್ಲೆಟ್, ಈ ಬಿಳಿ ರಕ್ತ ಕಣಗಳ ಅಂಶಗಳು ಭಾಳ ಕಡಿಮೆಯಾಗಿ ಭಾಳಷ್ಟು ಜನರ ಜೀವಹಾನಿ ಆಗ್ತಿತ್ತು. ಅಂಥ ಇದಕ್ಕೆ ನಾವು ಈಗ ಏನೂ ಹೆದರಿಕೆ ಇಲ್ಲದೆ ನಮ್ಮ ವೈದ್ಯರು ನಮ್ಮಿಂದ ಈ ಪ್ಲಾಟ್ಲೆಟ್ ಬಿಳಿ ರಕ್ತಗಳನ್ನು ಕೊಡಿಸಿ ಅಂಥದ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಬೇರೆ ಬೇರೆ ಕಾರಣವಾದಂತಹ ನಾವು ರಕ್ತವನ್ನು ನೀಡಿ ಒಂದು ನಮ್ಮ ಬ್ಲಡ್ ಬ್ಯಾಂಕಿಂದ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಪೂರ್ವಭಾವಿಯಾಗಿ ಹೇಳಬೇಕಂದ್ರೆ ಇದರ 21 ವರ್ಷದಿಂದ ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಆಗೋ ಮೊದಲು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಒಂದು ಬ್ಲಡ್ ಬ್ಯಾಂಕ್, ಈ ರಕ್ತನಿಧಿ ಅಂತ ಒಂದು ಸಂಸ್ಥೆನೇ ಇರಲಿಲ್ಲ. ಈ ಜನಗಳ ಸಹಕಾರದಿಂದ, ಈ ಎಲ್ಲ ಜನ ಸಹಕಾರದಿಂದ ಈ ಪ್ರದೇಶದಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಒಂದು ಸ್ಥಾಪನೆಯಾಗಿದೆ. ಅದು ಮುಂದೆ ನಡೀತಾ ಇದೆ. ಆದರೆ ಇದನ್ನು ನಡೆಸಲಿಕ್ಕೆ ಈಗ ಬೇಕಾಗಿರುವಂಥದ್ದು ರಕ್ತ. ಅದನ್ನು ಭಾಳಷ್ಟು ಸಂಘ ಸಂಸ್ಥೆಗಳು, ಈ LIC, HDFC ಬ್ಯಾಂಕ್ಗಳು, ಭಾಳಷ್ಟು ಯೂತ್ ಆರ್ಗನೈಸೇಷನ್, JSP, UYN ಇದ್ದಾವೆ. ಈ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಮೊನ್ನೆ ಸದ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಕಚೇರಿಗೆ ಕರೆದು ಒಂದು ಇದು ಮಾಡಿದ್ದಾರೆ. ಅವರು ಭಾಳ ಸಲ ಮಾಡಿದ್ದಾರೆ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇದ್ದಾರೆ. ಹಾಗೆಯೇ ಸಣ್ಣ ಸಣ್ಣ ಊರಲ್ಲಿ ಭಾಳಷ್ಟು ಆರ್ಗನೈಸೇಷನ್ ಇದ್ದಾವೆ. ಅವು ನಮಗೆ ಭಾಳ ಸಹಕಾರದಿಂದ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ಈ ರಕ್ತ ಬ್ಯಾಂಕು ಶುರುವಾಗಿದ್ದ ಕೂಡಲೇ ನಮ್ಮ ಈ ಶ್ರೀ ರಾಘವೇಶ್ವರ ಸ್ವಾಮೀಜಿ, ಚಂದ್ರಾಪುರ ಮಠದ ಸ್ವಾಮಿಗಳು, ಅವರು ಯಾವತ್ತೂ ಹೇಳ್ತಿದ್ರು, ದಾನ ಮಾಡಲಿಕ್ಕೆ ನಿಮಗೇನಾದರೂ ಬೇಕಾಗ್ತದೆ, ಆದರೆ ಒಂದು ಮನುಷ್ಯ ರಕ್ತದಾನ ಮಾಡಬೇಕಿದ್ರೆ ಅವನಿಗೆ ಏನೂ ಬೇಕಾಗಿರೋದಿಲ್ಲ, ಯಾವುದೇ ಸಮಯದಲ್ಲಿ ಇಲ್ಲಿ ಹೋಗಿ ರಕ್ತದಾನ ಮಾಡ್ಬೋದು ಅಂತ ಅವ್ರದ್ದೊಂದು ದಿವ್ಯ ಒಂದು ಚೈತನ್ಯದಿಂದ, ಅವರ ದಿವ್ಯ ಆಶೀರ್ವಾದದಿಂದ ಅವರು ಬೇರೆ ಬೇರೆ ಸೀಮೆಗಳನ್ನು ಮಾಡಿ ಅವರ ಜನರಿಗೆ ವಾಲಂಟ್ರಿಯಾಗಿ ಅವರು ನೇಮಿಸಿಕೊಟ್ಟಿದ್ದರು. ಈ ಗ್ರೂಪ್ನವ್ರು ಈ ತಿಂಗಳಲ್ಲಿ ಬಂದು ಮಾಡಬೇಕು, ಈ ಗ್ರೂಪ್ನಲ್ಲಿ. ನಮಗೆ ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದಾಗ ಇದು ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದರೆ ಜನರು ಬಂದಾಗ ಜನರಿಗೆ ಅದರ ಕಲ್ಪನೆ ಇರಲಿಲ್ಲ. ಬ್ಲಡ್ ಬ್ಯಾಂಕ್ ಅಂದ್ಕೊಳ್ಳೆ ಬ್ಯಾಂಕಿನಲ್ಲಿ ದುಡ್ಡು ತೆಗೆದಾಗೆ ಜನರು ಬಂದು ನಮ್ಗೆ ಬ್ಲಡ್ ಬೇಕಂತ ಹೇಳಿದಾಗ ನಮಗೆ ಬ್ಲಡ್ ಇಲ್ಲದೆ ಬ್ಲಡ್ ಕೊಡುವುದು ಭಾಳ ಕಷ್ಟ ಆಗ್ತಿತ್ತು. ಆ ಸಮಯದಲ್ಲಿ ಜನರೆಲ್ಲ ಸ್ಪಂದಿಸಿ ಭಾಳಷ್ಟು ಕ್ಯಾಂಪ್ಗಳನ್ನು ಮಾಡಿ ಈ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿದ್ದಾರೆ. ಆದರೆ ಇದರ ಮುಂದೆನೂ ಕೂಡ ಇದು ಒಂದು ಅವ್ಯಾಹತವಾದ ಒಂದು ಕಂಟಿನ್ಯೂಯಸ್ ಪ್ರೊಸೆಸ್. ಬ್ಲಡ್ ಜನರು ಕೊಡ್ತಾ ಇರಬೇಕು. ಮತ್ತು ಆ ಜನರಿಂದ ಬ್ಲಡ್ಡನ್ನು ಯಾವ ಸಮಯದಲ್ಲಿ ಯಾರಿಗೆ ಕೊಡುವಂಥದ್ದು ಒಂದು ಜವಾಬ್ದಾರಿ ಮಾತ್ರ ನಮ್ಮದು. ಆದರೆ ಬ್ಲಡ್ ಬ್ಯಾಂಕ್ ನಡೆಸುವುದು ಒಂದು ಜನಸಮೂಹ. ಆ ಜನರ ಹೆಲ್ಪ್ನಿಂದನೇ ಆಗಬೇಕೇ ವಿನ ಹಾಗೆ ಅದು ಬ್ಯಾಂಕ್ನಲ್ಲಿ ದುಡ್ಡು ಕೊಟ್ಟಂಗೆ ಮಾಡಲಿಕ್ಕೆ ಆಗೋದಿಲ್ಲ. ತಾವು ಇಲ್ಲಿಯವರೆಗೆ ಇಷ್ಟು ವರ್ಷಗಳಲ್ಲಿ ಎಷ್ಟು ಯೂನಿಟ್ಟು, ಸಾಧಾರಣ ಎಷ್ಟು ಜನಕ್ಕೆ ಎಷ್ಟು ಯೂನಿಟ್? 33,000, ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, 33,000 ಯೂನಿಟ್ ಬ್ಲಡ್ಡನ್ನು ಇಲ್ಲಿವರೆಗೆ ನಾವು ಒಂದು 23 ವರ್ಷದಲ್ಲಿ ಜನರಿಗೆ ಕೊಟ್ಟಿದ್ದುಂಟು. ಇನಿಷಿಯಲಿ ನಾವು 90ರಿಂದ 100 ಬಾಟಲ್ ಪ್ರತಿ ತಿಂಗಳ ಕೊಡ್ತಿದ್ವಿ. ಇವತ್ತಿನ ದಿವಸ ನಾವು 150, 160, ಕೆಲವೊಂದು ಸಲ 180 ಬಾಟಲ್, ಸೀಸನಲ್ಲಿ ಕೆಲವೊಂದು ಸಲ ಡೆಲಿವರಿ ಟೈಮಲ್ಲಿ ಜಾಸ್ತಿ ಬೇಕಾಗ 170, 180 ಬಾಟಲಿ ರಕ್ತವನ್ನು ನಾವು ಪೂರೈಸ್ತಾ ಇದ್ದೀವಿ. ಎಲ್ಲೆಲ್ಲಿ ಅವರು ಬಂದು ತಗೊಂಡು ಹೋಗ್ತಾರೆ? ಇದು ಭಟ್ಕಳದಿಂದ ಕಾರವಾರದವರೆಗೆ, ಈವನ್ ಕಾರವಾರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಭಾಳ ಸಲ ರಕ್ತ ಇರೋದಿಲ್ಲ. ನಾವು ಅವರಿಗೆ ನಮ್ಮಲ್ಲಿ ಎಕ್ಸ್ಟ್ರಾ ಇರೋದು ಕೊಡ್ತೀವಿ, ಅಲ್ಲಿಂದನೂ ಬರ್ತದೆ. ಆದರೆ ಭಾಳಷ್ಟು ಪ್ರಮಾಣದಲ್ಲಿ ನಮ್ಗೆ ರಕ್ತ ಸಪ್ಲೈ ನಾವು ಮಾಡುವುದು ಕುಮಟಾ ಹೊನ್ನಾವರದ ಆಸ್ಪತ್ರೆಗಳಲ್ಲಿ, ಮುರುಡೇಶ್ವರ, ಶಿರಾಲಿ, ಭಟ್ಕಳ ಆಸ್ಪತ್ರೆಗಳಲ್ಲಿ, ಅಂಕೋಲ ಆಸ್ಪತ್ರೆಗಳಲ್ಲಿ. ಹಾಗೆಯೇ ಶಿರ್ಸಿಯಿಂದನೂ ಕೂಡ ಭಾಳಷ್ಟು ನಮಗೆ ಸುಮಾರು 10 ವರ್ಷದವರೆಗೆ ಶಿರ್ಸಿಯಿಂದ ಭಾಳ ಜನ ಬಂದು ಬ್ಲಡ್ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ಈಗ ಹೋದ 10 ವರ್ಷದಲ್ಲಿ ಒಂದು ಶಿರ್ಸಿಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಸ್ಥಾಪನೆ ಆಗಿರೋದ್ರಿಂದ ಅದು ಅವರು ನೋಡ್ಕೊಳ್ತಾ ಇದ್ದಾರೆ. ಈಗ ಒಂದು ತಿಂಗಳಲ್ಲಿ ಕೆಲವು ಬ್ಲಡ್ ಯೂನಿಟ್ಗಳು ಹಾಗೆ ಉಳ್ಕೊಳ್ತು. ಅದನ್ನು ಹೇಗೆ ನೀವು ಅದನ್ನು ವಾಯ್ದೆ ಮುಗಿಯುವ ಮೊದಲು ಅದು ವಾಯ್ದೆ ಮುಗಿಯುವ ಮೊದಲು ನಾವು ಭಾಳಷ್ಟು ಈಗ ರಕ್ತದ ಅವಶ್ಯಕತೆ
ಎಮರ್ಜೆನ್ಸಿ ಸಿಚುವೇಷನ್ದಲ್ಲಿ ಭಾಳ ಇರ್ತದೆ. ನಾನು ಹೇಳಿದ್ನಲ್ಲ, ಹೆರಿಗೆ ಟೈಮಲ್ಲಿ ರಕ್ತಸ್ರಾವ ಆದಾಗ, ರೋಡ್ ಆಕ್ಸಿಡೆಂಟಲ್ಲಿ ಅಥವಾ ಬೇರೆ ಆಪರೇಷನ್ ಟೈಮಲ್ಲಿ. ಆದರೆ ಈ ಉಳಿದ ರಕ್ತವನ್ನು ನೀವು ಹೇಳಿದಾಗೆ ನಾವು ಅದನ್ನು ವೇಸ್ಟ್ ಆಗದೆ ಕಾರವಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಅದನ್ನು ರವಾನಿಸ್ತೇವೆ. ಅದನ್ನು ಭಾಳಷ್ಟು ಎನಿಮಿಯಾ ಪೇಷಂಟ್, ರಕ್ತ ಕಡಿಮೆ ಆಗಿರುವಂಥ ಪೇಷಂಟ್ ಇರ್ತಾರೆ, ಅವರಿಗೆ ಫ್ರೆಶ್ ಬ್ಲಡ್ಡಿನ ಅವಶ್ಯಕತೆ ಇರುವುದಿಲ್ಲ. ಅದು ಒಂದು ರಕ್ತದ ಆಯಸ್ಸು 31 ಬಾಟಲ್ 35 ದಿವಸ, ಸಾಧಾರಣ ಒಂದು 25-26 ದಿವಸ ಆದ ಕೂಡಲೇ ನಾವು ಅದರವರೆಗೆ ತಿಳಿಸಿ ಅದನ್ನು ಇಲ್ಲಿಂದ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಕ್ಯಾನ್ಸರ್ ಪೇಷಂಟ್ಸು, ಈ ಓಲ್ಡ್ ಏಜ್ ಪೇಷಂಟ್ಸು, ಕೆಲವೊಂದು ಸಲ ಎನಿಮಿಯಾ ಪೇಷಂಟ್ ಈ ಹೆರಿಗೆ ಟೈಮಲ್ಲಿ ಇದು ಬಸರಿಯಾದ ಟೈಮಲ್ಲಿ ಇದಿರ್ತದೆ, ಓಲ್ಡ್ ಏಜಲ್ಲಿ ಕೆಲವೊಂದು ಸಲ ಅನಿಮಿಯಾ ಆಗಿರ್ತವೆ. ಅಂಥ ಪೇಷಂಟಿಗೆ ನಾವು ಅದನ್ನು ಫ್ರೀಯಾಗಿ ನಾವು ಕೊಟ್ಟು ಕಳಿಸ್ತೀವಿ. ಈಗ ನೀವು ಚಾರ್ಜ್ ಮಾಡ್ತಾ ಇರೋದು ನಿಮ್ಮ ಖರ್ಚು ಅದಕ್ಕೂ ಸಾಕಾಗೋದಿಲ್ಲ? ಅದು ಖರ್ಚಿಗೆ ಸಾಕಾಗೋದಿಲ್ಲ ನಮ್ಮದು. ಯಾಕಂದರೆ ನಮಗೆ ಪ್ರತಿ ತಿಂಗಳ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ, ನಮ್ಮ ಕುಮಟಾ ಹೊನ್ನಾವರದ ಆಸ್ಪತ್ರೆಗಳು, ನಾನು ಒಂದೊಂದೇ ಹೆಸರು ಹೇಳ್ತೀನಿ: ಶ್ರೀದೇವಿ ಆಸ್ಪತ್ರೆ ಹೊನ್ನಾವರ, ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆ ಹೊನ್ನಾವರ, ಡಾಕ್ಟರ್ ಗೌತಮ್ ಬಳ್ಕೂರು, ಕಿರಣ್ ಬಳ್ಕೂರು ಇರುವಂಥ ವಿ ಕೆ ಬಳ್ಕೂರು ಮೆಮೋರಿಯಲ್ ಹಾಸ್ಪಿಟಲ್, ಹಾಗೆಯೇ ಕೆಲವೊಂದು ವೈದ್ಯರು, ಡಾಕ್ಟರ್ ಅಶೋಕ್ ಯರಗುಡ್ಡಿ, ಡಾಕ್ಟರ್ ಕೃಷ್ಣಾಜಿ, ಡಾಕ್ಟರ್ ಪ್ರಕಾಶ್ ನಾಯ್ಕ್, ಅವರು ಈ ಫೀಲ್ಡಲ್ಲಿರುವಂಥವ್ರು ಪ್ರತಿ ವರ್ಷ ನಮಗೆ 10,000 to 15,000 ರೂಪಾಯಿ ಡಾಕ್ಟರ್ಸ್ ಡೇಗೆ, ಈಗ ಬರುವುದು ಜುಲೈ 1 ಡಾಕ್ಟರ್ಸ್ ಡೇ ಇದೆ, ಆ ದಿವಸ ಅಥವಾ ಅವರಿಗೆ ಅನುಕೂಲ ಆದ ದಿವಸ ಡಾಕ್ಟರ್ ಸಂದೀಪ್ ರವರು ಪ್ರತಿ ತಿಂಗಳಿಗೆ ನಮಗೆ ಕೊಡ್ತಾರೆ. ಹಾಗೆಯೇ ಕುಮಟಾದಲ್ಲಿ ಕ್ಯಾನರಾ ಹೆಲ್ತ್ ಸೆಂಟರ್, ಪಂಡಿತ್ ಹಾಸ್ಪಿಟಲ್, ಡಾಕ್ಟರ್ ಟಿ ಎನ್ ಹೆಗ್ಡೋರು ಸ್ವತಃ ನಮ್ಮ ಟಿ ಎನ್ ಹೆಗ್ಡೋರ ಹೆಸರು ಕೇಳಿರಬೇಕು. ಅವರಂತೂ ನಮ್ಮ ಬ್ಲಡ್ ಬ್ಯಾಂಕಿಗೆ ಚುರಋಣಿಗಳು. ಯಾಕಂದರೆ ಅವರು ಭಾಳಷ್ಟು ಡೆಲಿವರಿ ಮಾಡ್ತಾರೆ. ಏನೇನು ಕಾಂಪ್ಲಿಕೇಟೆಡ್ ಪೇಷಂಟ್ ಇದ್ದರೆ ಅವರೇ ಜಾಸ್ತಿ ಯೂಸ್ ಮಾಡೋದು. ಅಂಥದ್ದು ಕೆಲವೊಂದು ಸಲ ರಾತ್ರಿಗೆ 10-12 ಬಾಟ್ಲುಗಳನ್ನು ಕೊಟ್ಟು ನಾವು ಅವ್ರ ಜೀವ ಉಳಿಸೋದುಂಟು. ಹಾಗೆ ಡಾಕ್ಟರ್ ವಿ ಆರ್ ನಾಯ್ಕ್ ಡಾಕ್ಟ್ರು, ಅನೇಕ ನರ್ಸಿಂಗ್ಗಳು ನಮಗೆ ಪ್ರತಿ ತಿಂಗಳು ಇಷ್ಟು ಕೊಡ್ತಾರೆ. ಮತ್ತು ಈ ನಮ್ಮ ಈಗ ಓವರ್ ಹೆಡ್ ಸ್ಯಾಲ್ರಿನೇ ನಮಗೆ ಸಾಧಾರಣ 1.5 ಲಕ್ಷ ರೂಪಾಯಿ, ಈಗಿನ ಕಾಲಕ್ಕೆ 1.5 ಲಕ್ಷ ರೂಪಾಯಿ ನಮ್ಗೆ ತಿಂಗಳಿಗೆ ಬೇಕಾಗ್ತದೆ. ಈ ಸ್ಯಾಲ್ರಿ ನಮ್ಮದು 60,000-70,000 ರೂಪಾಯಿ ಸ್ಯಾಲ್ರಿ ಆಗ್ತದೆ. 30,000 ರೂಪಾಯಿ ನಮಗೆ ಖಾಲಿ ವಿದ್ಯುತ್ ಖರ್ಚು ಬರ್ತದೆ, ಎಲೆಕ್ಟ್ರಿಕ್ ಜನರೇಟರ್ ಇದೆ, ಜನರೇಟಿಂಗ್ ಖರ್ಚು ಬರ್ತದೆ. ಹಾಗೆ ಮತ್ತು ನಾವು ಕಿಟ್ಸ್ ಎಲ್ಲ ತೊಗೊಳ್ಬೇಕಾಗ್ತದೆ. ನನಗೆ ಭಾಳ ಖೇದ ಆಗ್ತದೆ, ನಮ್ಗೆ ಯಾವುದು ಗೌರ್ಮೆಂಟ್ ಏಜೆನ್ಸಿಯಿಂದ, ಗೌರ್ಮೆಂಟ್ಗಳಿಂದ ಯಾವುದೇ ಹೆಲ್ಪ್ ಇಲ್ಲಿವರೆಗೆ ಸಿಗ್ತಾ ಇಲ್ಲ. ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವಿ, ಬಟ್ ನಮಗೆ ಬೇರೆ ಈ ಕಾರಣದಿಂದ ನಾವು ಅದನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ. ಸಾರ್ವಜನಿಕರ ನೆರವಿನಿಂದ ಸಾರ್ವಜನಿಕರಿಗಾಗಿ ಹೌದು, ವೈದ್ಯರುಗಳು ಆಸಕ್ತಿ ವಹಿಸಿ, ವಿಶೇಷ ಆಸಕ್ತಿ ವಹಿಸಿ ಸಹಕಾರ ನೀಡ್ತಾ ಇರುವಂಥದ್ದು. ಎಲ್ಲ ಜಿಲ್ಲೆಯ ಬಹುಪಾಲು ಕರಾವಳಿಯ ವಿಶೇಷ ಉಪಕಾರ 23 ವರ್ಷಗಳಿಂದ ರಕ್ತ ನೀಡುವ ಮುಖಾಂತರ ತಮ್ಮ ಸಂಸ್ಥೆ ಉಪಕಾರ ಮಾಡ್ತಾ ಇದೆ. ಜೀವ ಉಳಿಸೋದಕ್ಕೆ, ಅಮೂಲ್ಯವಾದಂಥ ಒಂದು ಜೀವ ಉಳಿಸೋದಕ್ಕೆ ಕಾರಣ ಆಗ್ತಾ ಇದೆ. ಅಭಿನಂದನೆಗಳು. ಆದರೆ ಅದರ ಜೊತೆಯಲ್ಲಿ ತಮಗೆ ಈಗ ಬ್ಲಡ್ ಕೊಡಬೇಕು, ಯಾಕೆ ಕೊಡಬೇಕು, ಕೊಟ್ಟರೆ ಏನು ತೊಂದರೆ ಇದೆಯಾ ಜನಕ್ಕೆ? ಬ್ಲಡ್ ಕೊಡೋದ್ರಿಂದ, ಡೊನೇಷನ್ ಕೊಡೋದ್ರಿಂದ ಎಲ್ಲಿ ಬಂದು ಕೊಡಬೇಕು? ಈಗ ಕಾರ್ಯಕ್ರಮ ನೋಡಿ ಯಾರಿಗಾರು ಬ್ಲಡ್ ಕೊಡಬೇಕು ಅಂತ ಅನಿಸ್ತು, ಎಲ್ಲಿ ಬಂದು ಕೊಡಬೇಕು, ಯಾವ ಟೈಮ್ನಲ್ಲಿ ಕೊಡ್ಬೋದು? ಕೆಲವರು ಕೊಡಬಾರ್ದು, ಕೆಲವು ರೋಗಗಳಿದ್ದರೆ ಕೊಡಬಾರ್ದು ಬ್ಲಡ್ಡು ಅಂತಿದೆ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮಾಹಿತಿನ? ಈಗ ಯಾರು ರಕ್ತದಾನ ಮಾಡ್ಬೋದು, ಯಾವುದೇ ಹೆಂಗಸು ಯಾವುದೇ ಗಂಡಸು ಏನು ಭೇದ ಇಲ್ಲದೆ 18ರಿಂದ ಮೊದಲು 60 ವರ್ಷ ಆಯ್ತು, ಈಗ 65 ವರ್ಷದವರೆಗೆ ಆರೋಗ್ಯವಂತ ವ್ಯಕ್ತಿಗಳು ರಕ್ತ ಕೊಡಲಿಕ್ಕೆ ಅಡ್ಡಿಲ್ಲ. ಎಲ್ಲಿ ಕೊಡೋದು ಅಂತ ಹೇಳಿದ್ರೆ, ನಾವು ಬ್ಲಡ್ ಬ್ಯಾಂಕ್ನಲ್ಲೇ ಇಂಡಿವಿಜುವಲ್ ಆಗಿ ನೀವು ಕೊಡೋದು. ಯಾವತ್ತಿ ನಿಮ್ಮ ಹುಟ್ಟುಹಬ್ಬ ದಿನದಿರ್ಬೋದು, ಅಥವಾ ಸ್ವಾತಂತ್ರ್ಯ ದಿನ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಯಾವುದೇ ಈ ಎಷ್ಟೆಲ್ಲ ಫೆಸ್ಟಿವಲ್ಗಳಾಗ್ತವೆ, ಇಷ್ಟೆಲ್ಲ ನೀವು ಆಚರಣೆ ಮಾಡ್ತೀರಿ, ಆ ಟೈಮಲ್ಲಿ ಯಾರಿಗಾದರೂ ವ್ಯಕ್ತಿಗೆ, ಅಥವಾ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಇರ್ತದೆ, ಅವರು ಫ್ರೀ ಇರ್ತಾರೆ, ಯಾವುದೇ ಟೈಮಲ್ಲಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಹೋದರೂ ನಾವು ರಕ್ತದಾನವನ್ನು ಸ್ವೀಕರಿಸ್ತೀವಿ. ಆದರೆ ಯಾವತ್ತೂ ಈ ಡೇ ಟೈಮಲ್ಲಿ ಎಮರ್ಜೆನ್ಸಿ ಇಲ್ದಿದ್ರೆ ಡೇ ಟೈಮ್ ಫ್ರಮ್ 9 to 5 ಎನಿ ಟೈಮ್ ನಮ್ಮ ಬ್ಲಡ್ ಬ್ಯಾಂಕಿಗೆ ಬಂದರೆ ನಮ್ಮ ಟೆಕ್ನಿಷಿಯನ್ಗಳು ಇರ್ತವೆ. ಅದೊಂದು 15ರಿಂದ 20 ನಿಮಿಷದ ಪ್ರೊಸೆಸ್. ಅದರ ನಂತರ ನಾವೊಂದು 15ರಿಂದ 20 ನಿಮಿಷ ಆ ವ್ಯಕ್ತಿಗೆ ನಾನು ಸ್ವಲ್ಪ ನಮ್ಮ ಇದರಲ್ಲಿ ನಿಗರಾಣಿಯಲ್ಲಿ ಇರ್ತೀವಿ. ಯಾಕಂದರೆ ನಾನು ಮಲ್ಕೊಂಡು ಭಾಳಷ್ಟು ವ್ಯಕ್ತಿಗಳಿಗೆ ಹೆದರ್ಕೊಂಡೇ ಸ್ವಲ್ಪ ತಲೆ ಚಕ್ರ ಬರೋದು ಮಾಡೋದು ಇರ್ತದೆ. ಅದನ್ನೆಲ್ಲ ನಾವು ನೋಡಿಕೊಂಡು ಒಂದು ಅರ್ಧ ತಾಸಿನ ರೆಗ್ಯುಲರ್ ಬ್ಲಡ್ ಡೋನರ್ಸ್ ಭಾಳ ಸಲ ಬಂದು ಏನೂ ಇಲ್ಲದೆ ಹೋಟೆಲಲ್ಲಿ ಚಹಾ ತಿಂಡಿ ತಿಂದು ಹೋದಾಗ ಒಂದು 15-20 ನಿಮಿಷ ಕೊಟ್ಟು ಹೋಗ್ತಾರೆ. ಅಂಥ ಡೋನರ್ಸ್ ಭಾಳ ಜನ ಇದ್ದಾರೆ. ಅವರಿಗೆಲ್ಲ ನಾನು ಭಾಳ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಗಂಡಸರು 3 ತಿಂಗಳಿಗೆ ಒಂದು ಸಲ, ಹೆಂಗಸರು 4 ತಿಂಗಳಿಗೆ ಒಂದು ಸಲ, ಈ ಏಜಲ್ಲಿ ಅಟ್ಲೀಸ್ಟ್ ಒಂದು 20ರಿಂದ 50 ವರ್ಷದವರೆಗೆ ಅವ್ರು ಕೊಡ್ಬೋದು. ಒಂದು ದಾನಿಯ ತೂಕ ಕಡಿಮೆ ಅಂದರೆ ಒಂದು 45 kg ಗೌರ್ಮೆಂಟ್ ನಾರ್ಮ್ಸ್ ಇದು.
ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಒಂದು 12.5 ಇರಬೇಕಂತ ಉಂಟು. ಅದು ನಾವು ಹಿಮೋಗ್ಲೋಬಿನ್ ಚೆಕ್ ಮಾಡೇ ತೊಗೊಳ್ತೀವಿ. ರಕ್ತದಾನ ಮಾಡುವಾಗ ಒಂದು ಚುಚ್ಚುಮದ್ದು ತೊಗೊಳ್ಲಿಕ್ಕೆ ನಿಮ್ಗೆ ಎಷ್ಟು ನೋವಾಗ್ತದೆ ಅಷ್ಟೇ ನೋವಾಗ್ತದೆ, ಏನೂ ಭಯ ಭೀತಿ ಇಲ್ಲ. ಒಂದು ಸೂಜಿ, ಅದು ನಮ್ಮದು ಸೂಜಿಯಿಂದ ರಕ್ತ ಬರುವಂಥದ್ದು ಒಂದು 5 ರಿಂದ 7 ನಿಮಿಷ, ಕೆಲವೊಂದು ಸಲ 10 ನಿಮಿಷದಲ್ಲಿ ಮುಗಿದೋಗ್ತದೆ. ರಕ್ತದಾನ ಮಾಡಿ ಸುಧಾರಿಸ್ಕೊಳ್ಳಲು ಒಟ್ಟು ಒಂದು 20 ನಿಮಿಷ ನಿಮಗೆ ಬೇಕಾಗ್ತದೆ. ಮತ್ತು 24 ಗಂಟೆಯೊಳಗೆ ಈ ನೀವು ನಾವೊಂದು 350 ml ರಕ್ತ ತೊಗೊಳ್ತೀವಿ, ಅದರೊಳಗೆ 24 ಗಂಟೆಯೊಳಗೆ ಬಾಕಿ ಎಲ್ಲ ನಿಮ್ಮದು ಅಂಶಗಳು ವಾಪಸ್ ನಿಮ್ಮ ದೇಹದೊಳಗೆ ರೀಜನರೇಟ್ ಆಗ್ತವೆ. ಇನ್ನು ಕೆಲವು ದಿವಸಗಳಲ್ಲಿ ಆ ಹಿಮೋಗ್ಲೋಬಿನ್ ನೀವೇನು ಲಾಸ್ ಮಾಡಿದ್ದು ನಾವು ಆಹಾರದ ಮುಖಾಂತರ ಅದು ರಿಪ್ಲೇಸ್ಮೆಂಟ್ ಆಗ್ತದೆ. ಅದಕ್ಕೆ ರಕ್ತ ಕೊಡಲಿಕ್ಕೆ ಯಾವತ್ತೂ ಈ ಆರೋಗ್ಯವಂತ ಜನಗಳು ಏನೂ ಅದರಲ್ಲಿ ಸಂಕೋಚ ಪಡುವ ಅವಶ್ಯಕತೆ ಇಲ್ಲ. ಈಗ ಯಾರು ರಕ್ತ ಕೊಡಬಾರ್ದು ಅಂಥೇಳಿ, ಈ ಕೆಲವೊಂದು ಸಲ ಕೆಲವು ಕಾಯಿಲೆಗಳಿರ್ತವೆ, ಅದನ್ನು ನಾವು ಟೆಸ್ಟ್ಗಳನ್ನು ಮಾಡ್ತೀವಿ. ಆದರೆ ಮೊದಲೇ ಗೊತ್ತಿದ್ದರೆ, ಯಾಕೆ ಈ ಹೆಪಟೈಟಿಸ್ ಬಿ ಆಗಿರೋರು, HIV ಆಗಿರೋರು, ಅಥವಾ ರೀಸೆಂಟಾಗಿ ಸ್ವಲ್ಪ ಇನ್ಫೆಕ್ಷನ್ ಆಗಿರೋ ಮಲೇರಿಯಾ, ಸ್ವಲ್ಪ ಲೈಂಗಿಕ ದೋಷಗಳು ಅಂಥವೇನೇ ಇದ್ದರೆ ನಾವು ರಕ್ತ ತಗೊಳ್ಳೋದಿಲ್ಲ. ಮತ್ತು ಬ್ಲಡ್ ಪ್ರೆಷರ್ ಕಾಯಿಲೆ, ಡಯಾಬಿಟಿಸ್ ಕಾಯಿಲೆ ಅಥವಾ ಬೇರೆ ಏನಾದರೂ ಸಂಬಂಧಪಟ್ಟ ಕಾಯಿಲೆಗಳು ಆ ಮನುಷ್ಯನಿಗೆ ಅದರಿಂದ ತೊಂದರೆ ಆಗುವಂಥದ್ದಿದ್ದರೆ ಅಂಥ ವ್ಯಕ್ತಿಗಳು ರಕ್ತವನ್ನು ಕೊಡಬಾರದು. ರಕ್ತವನ್ನು ಯಾವುದೇ ವ್ಯಕ್ತಿಯ ನೀಡಲು ಮೊದಲು ನಾವು ನಮ್ಮದೊಂದು ಈ ರಕ್ತವನ್ನು ನಾವು ಇಟ್ಕೊಂಡು ಅದಕ್ಕೆ ಒಂದು 500 ರೂಪಾಯಿ ಚಾರ್ಜ್ ಯಾಕೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಈಗ ನಾನು ಹೇಳಿದ್ದೀನಿ, ಈಗ ಇಷ್ಟೆಲ್ಲ ಓವರ್ ಹೆಡ್ ಎಕ್ಸ್ಪೆಂಡಿಚರ್ ಇದೆ, ಎಲ್ಲ ಎಕ್ವಿಪ್ಮೆಂಟ್ ಇದ್ದಾವೆ. ನಾವು 24 ಗಂಟೆ ನಮಗೆ ವಿದ್ಯುತ್ ಸರಬರಾಜು ಬೇಕಾಗ್ತದೆ. ಯಾಕಂದರೆ ರಕ್ತವನ್ನು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ 5 ರಿಂದ 8 ಡಿಗ್ರಿ ಟೆಂಪ್ರೇಚರಲ್ಲಿ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಅಡ್ವಾನ್ಸ್ಡ್ ರೆಫ್ರಿಜರೇಟರು, ಐಸ್ಲೈನ್ ರೆಫ್ರಿಜರೇಟರ್ ಅಂತ ಇರ್ತವೆ, ಅಡ್ವಾನ್ಸ್ ಟೆಂಪ್ರೇಚರು. ಅದರಲ್ಲಿ ಸ್ವಲ್ಪನೂ ಜಾಸ್ತಿ ಕಮ್ಮಿ ಆಗೋದಿಲ್ಲ, 24 ತಾಸು ನಾವು ಮೇಂಟೈನ್ ಮಾಡ್ತೀವಿ. ಹಾಗೆಯೇ ಅದನ್ನು ರಕ್ತವನ್ನು ತೆಗೆದುಕೊಂಡ ನಂತರ ಈ ಕೆಲವೊಂದು ಕಾಯಿಲೆಗಳಿರ್ತವೆ, ನಾನು ಹೇಳಿದ್ದೀಗ ಹೆಪಟೈಟಿಸ್ ಬಿ, HIV, ಮಲೇರಿಯಾ, ಆಮೇಲೆ ಹೆಪಟೈಟಿಸ್ C, ಇಂಥವೆಲ್ಲ ರೋಗಗಳಿಗೆ ನಮ್ಮದು ಅಡ್ವಾನ್ಸ್ ರೀತಿಯಲ್ಲಿ ನಾವು ಚೆಕ್ ಮಾಡೋದಂಥ ಎಲೈಸಾ ರೀಡರ್ ಅಂತ ಇರ್ತದೆ, ಎಲೈಸಾ ಟೆಸ್ಟ್ಗಳನ್ನು ಮಾಡಿ ಅದು ಅಕಸ್ಮಾತ್ ಅದನ್ನು ಪಾಸಿಟಿವ್ ಇದ್ದರೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ತೀವಿ, ನಮ್ಮ ರೀತಿಯಲ್ಲಿ ಡಿಸ್ಕಾರ್ಡ್ ಮಾಡ್ತೀವಿ. ಪಾಸಿಟಿವ್ ಇದು ಇಲ್ಲದೇ ಇದ್ದದ್ದು ಒಳ್ಳೆಯ ರಕ್ತ ಅದು 2 ಶೇಖರಣೆ ಮಾಡುವಂಥ ನಮ್ಮದು ರೆಫ್ರಿಜರೇಟರ್, ಅದರಲ್ಲಿಟ್ಟು ನಾವು 35 ದಿವಸವರೆಗೆ ಅದನ್ನು ಶೇಖರಣೆ ಮಾಡಿ ಕೊಡಲಿಕ್ಕೆ ಬರ್ತದೆ. ಡಾಕ್ಟ್ರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯೂರೋ ಸರ್ಜನ್ ಇಲ್ಲ, ನ್ಯೂರೋ ಫಿಸಿಷಿಯನ್ ಇಲ್ಲ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಇಲ್ಲ. ಆದ್ದರಿಂದ ಎಷ್ಟೋ ಅಪಘಾತ ಸಂದರ್ಭದಲ್ಲಿ ಬ್ಲೀಡಿಂಗ್ನಿಂದ ಪೇಷಂಟ್ಗಳು ಸತ್ತೋಗ್ತಾರೆ. ಹಾರ್ಟ್ ಅಟ್ಯಾಕ್ ಆದಾಗ ಕೂಡಲೇ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಪ್ಯಾರಲಿಸಿಸ್ ಅಟ್ಯಾಕ್ ಆದರೆ ಕೂಡಲೇ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಇಂಥ ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ಅಕಸ್ಮಾತ್ ಬ್ಲಡ್ ಬ್ಯಾಂಕ್ ಇರದಿದ್ದರೆ ನೀವು ಎಷ್ಟು ಜನಕ್ಕೆ ಎಷ್ಟು ಯೂನಿಟ್ ಕೊಟ್ಟಿದ್ದೀರಿ? ನಾವು 33,000 ಯೂನಿಟ್ ಕೊಟ್ಟಿದ್ದೀರಿ. 23 ವರ್ಷಗಳಲ್ಲಿ 33,000 ಯೂನಿಟ್ ರಕ್ತ ಕೊಟ್ಟಿದ್ದೀರಿ. ರಕ್ತ ತರೋಕ್ಕೆ ಹೋಗಿ ಮಣಿಪಾಲಕ್ಕೆ ಹೋಗಿ ಬಂದು ಅಥವಾ ಮಂಗಳೂರಿಗೆ ಹೋಗಿ ಬರುವಷ್ಟರಲ್ಲಿ ಇಷ್ಟು 1000 ಜನರಲ್ಲಿ ಎಷ್ಟು ಜನ ಸಾಯ್ತಿದ್ರು ಏನು, ಅದನ್ನು ತಪ್ಪಿಸುವಂತಹ ಅಮೋಘವಾದಂಥ ಅದ್ಭುತವಾದಂಥ ಕೆಲಸವನ್ನು ನಿಮ್ಮ ಸಂಘಟನೆ ಬ್ಲಡ್ ಬ್ಯಾಂಕ್ ಮಾಡಿದೆ. ಇದರ ಮಹತ್ವ ಎಷ್ಟು ಅಂದರೆ ಹೆದರಿಕೆ ಆಗ್ತದೆ ಆಲೋಚನೆ ಮಾಡಿದರೆ. ಈಗ ಹೆರಿಗೆ ಮಧ್ಯೆ ಸತ್ತೋಗೋರು, ಅದು ಗಲಾಟೆ, ಇಡೀ ಕುಟುಂಬ ಧ್ವಂಸ ಆಗ್ತದೆ. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ಸಾಯುವಂಥ ಸಂದರ್ಭದಲ್ಲಿ ಅಥವಾ ಈ ಫ್ರ್ಯಾಕ್ಚರ್ ಆಗಿ ಬ್ಲೀಡಿಂಗ್ ಆಗಿ ಸಾಯುವಂಥ ಸಂದರ್ಭದಲ್ಲಿ ಅರ್ಜೆಂಟ್ ಆಪರೇಷನ್ ಮಾಡಲೇಬೇಕು ಅನ್ನುವಂಥದ್ದು 1 ಗಂಟೆ ಅಂತ ಈಗ ಡಾಕ್ಟ್ರುಗಳೆಲ್ಲ ಇದ್ದಾರೆ, ಸರ್ಜನ್ಗಳಿದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ಗಳು. ಅಂಥ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕ್ ಒಂದು ಇಲ್ಲ ಅಂಥೇಳಿ ಆದರೆ ಅದು ಇನ್ನೆಷ್ಟೋ ಸಾವುಗಳಿಗೆ, ಈ ಜಿಲ್ಲೆಯ ಜನರ ಸಾವುಗಳಿಗೆ ಕಾರಣ ಆಗ್ತಿತ್ತು. ಅದೆಷ್ಟೋ 1000 ಜನರನ್ನು ಉಳಿಸುವಂಥ ಕೆಲಸವನ್ನು ಕುಮಟಾ ಬ್ಲಡ್ ಬ್ಯಾಂಕ್ ಮಾಡಿದೆ. ಇಲ್ಲಿ ದುಡ್ಡು ಮುಖ್ಯ ಆಗೋದೇ ಇಲ್ಲ, ಆದರೂ ಕೂಡ ಮೇಂಟೆನೆನ್ಸಿಗೂ ದುಡ್ಡು ಸಹ ಅಷ್ಟೊಂದು ಮಾಡ್ಕೊಂಡು ನೀವು ನಡ್ಸ್ಕೊಂಡು ಬಂದಿದ್ದೀರಲ್ಲ, ಮುಂದಿನ ಯೋಜನೆಗಳೇನು ಬ್ಲಡ್ ಬ್ಯಾಂಕಿಂದು ಅನ್ನುವಂಥದ್ದನ್ನು, ಮತ್ತು ಬ್ಲಡ್ಡಿನ ಮಹತ್ವ ತಮಗೆ ಏನು ಹೇಳಬೇಕು. ಇವತ್ತು ವಿಶ್ವ ರಕ್ತದಾನ ದಿನಾಚರಣೆ ಆಗಿರೋದ್ರಿಂದ ತಮಗೆ ಏನು ಸಂದೇಶ ಕೊಡಬೇಕು ಅಂತ. ಬರೀ ಭಾಷಣಗಳಿಗೆ ಜನ ಅಲ್ಲ, ನೀವೊಂದು ಕ್ಷೇತ್ರದಲ್ಲಿ ನಿಮ್ಮ ನೇತೃತ್ವದಲ್ಲಿ ಸಾಧನೆ ಮಾಡಿದ್ದೀರಿ, ನೀವೇ ಸ್ವತಃ ಓಡಾಡಿದ್ದೀರಿ, ತುಂಬ ಜನ ಸಹಕಾರ ಮಾಡಿದ್ದಾರೆ, ಎಲ್ಲರನ್ನು ನೆನೆಸ್ಕೊಂಡಿದ್ದೀರಿ, ಅದು ನಿಮ್ಮ ದೊಡ್ಡ ಗುಣ. ಆದರೆ ನೀವೇ ಮುಂದಾಗಿ ನಿಂತು ದಿನದ 12 ತಾಸು ಪೇಷಂಟ್ಗಳು ತಮ್ಮ ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂಥರ ಬಾಲ್ವಾಡಿಗೆ ಅಂಗನವಾಡಿಗೆ ಹೋದಾಗೆ ಅಳುವವರು, ಅವರು ನಗುವವರು, ತಣ್ಣಗಿರೋರು, ಮಕ್ಕಳು ಓಡಾಡುವವರು, ಆ ಥರದ ವಾತಾವರಣ ದಿವಸ 12 ತಾಸು ಕಳೀತಕ್ಕಂಥ ನೀವು
ತುಂಬ ತಾಳ್ಮೆಯಿಂದ ಇದನ್ನು ಬೆಳೆಸಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅಂತ ಹೇಳಿ. ಒಂದು ದೇವಸ್ಥಾನಕ್ಕೊಂದು ಪೂಜಾರಿ ಇದ್ದಾಗೆ ಏನೋ ದೇವರು ನನಗೆ ಅದು ಸಂಕಲ್ಪ ಕೊಟ್ಟಿದ್ದ ಒಂದು ಬ್ಲಡ್ ಬ್ಯಾಂಕ್ನಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ. ನಾನೊಂದು ಮುಖವಾಡ ಅಷ್ಟೇ, ಆದರೆ ನನ್ನ ಹಿಂದೆ ಭಾಳ ಜನ ಇದ್ದಿದ್ದಾರೆ. ಪ್ರತಿಯೊಂದು ನಮ್ಮ ಬ್ಲಡ್ ಬ್ಯಾಂಕಿಗೆ ಪ್ರಾಬ್ಲಮ್ ಬಂದಾಗೂ ಕೂಡ ಎಲ್ಲರೂ ಸಹಕರಿಸ್ತಾರೆ. ನಾನೊಂದು ಸೆಕ್ರೆಟರಿಯಾಗಿ ಒಂದು ಲಾಸ್ಟ್ ಹೋದ 23 ವರ್ಷದಲ್ಲಿ ಒಂದು ನನಗೆ ಟೈಮ್ ಸಿಕ್ಕಾಗ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಬ್ಲಡ್ ಬ್ಯಾಂಕಿಗೆ ವಿಸಿಟ್ ಕೊಟ್ಟು ಅಥವಾ ಬೇಕಾದಾಗ ನಮಗೇನಾದರೂ ತುರ್ತು ಪರಿಸ್ಥಿತಿ ಇದ್ದರೆ ಅದು ಬೇಕಾದಾಗ ನಾವು ಯಾರು ವೈದ್ಯರು ಮಾತ್ರ ಅಲ್ಲ, ಊರಿನ ಜನ ಯಾರೂ ಸಹಕರಿಸ್ತಾರೆ. ಈ 14 ಜುಲೈ ಒಂದು ಬ್ಲಡ್ ಡೋನರ್ಸ್ ಡೇ, ಅದು ಬ್ಲಡ್ ಡೊನೇಷನ್ ಡೇ ಅಲ್ಲ, ಬ್ಲಡ್ ಡೋನರ್ಸ್ ಡೇ. ಆ ದಿವಸ ನಾವು ನಮ್ಮ ಬ್ಲಡ್ ಬ್ಯಾಂಕಿಗೆ ರಕ್ತದಾನ ಮಾಡಿರುವಂಥ ಪುಣ್ಯವಂತರಿಗೆ ಒಂದು ಗೌರವಿಸುವಂಥ ಒಂದು ದಿವಸ. ಅದರ ಸಲುವಾಗಿ ನಾನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರಿಗೂ ಹೆಸರಿಲ್ಲದೆ ಇದ್ದರೂ ಎಲ್ಲರೂ ನಮಗೆ ಸಹಕರಿಸಿದ್ದಾರೆ. ನಮ್ಮ ಸಂಸ್ಥೆಗೆ ಬಂದು ರಕ್ತ ಕೊಟ್ಟಿದ್ದಾರೆ, ನಾವು ಕ್ಯಾಂಪ್ ಮಾಡಿದ ಕಡೆಗೆ ರಕ್ತ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದಿಂದ ನನ್ನ ಕೃತಜ್ಞತೆಗಳು ನಮ್ಮ ಬ್ಲಡ್ ಬ್ಯಾಂಕ್ ಪರವಾಗಿ, ನಮ್ಮೆಲ್ಲರ ಊರಿನ ನಗರಗಳ ಪರವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಶ್ಲಾಘಿಸ್ತೇನೆ. ಇನ್ನು ಮುಂದೆ ಕೂಡ ನಂದು ಹೇಳಿಕೆ ಅಂತ ಹೇಳಿದರೆ ಇದು ಒಂದು ಕಂಟಿನ್ಯೂಸ್ ಪ್ರೊಸೆಸ್. ನಾನು ಹೇಳಿದಾಗೆ ಪ್ರತಿಯೊಬ್ಬರು ಆರ್ಗನೈಸೇಷನ್ಸ್ ಯಾರ್ಯಾರಿದ್ದಾರೆ ಅಥವಾ ಇಂಡಿವಿಜುವಲ್ಸು ತಾವು ದೃಢ ನಿಶ್ಚಯ ಮಾಡಬೇಕು. ವರ್ಷಕ್ಕೆ 1 ಸಲ 2 ಸಲ ಬ್ಲಡ್ ಬ್ಯಾಂಕಿಗೆ ಬಂದು ನಮ್ಮ ಬ್ಲಡ್ ಬ್ಯಾಂಕಿನ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಮಾಡ್ತೀವಿ. ಒಂದು ರಕ್ತದಾನ ಮಾಡಬೇಕು. ರಕ್ತದಾನ ಮಾಡೋದರಿಂದ ಈ ಒಂದು ಯೂನಿಟ್ ರಕ್ತದಿಂದ ನಮ್ಮ ಜೀವ ಒಟ್ಟು ಹೇಳಿದಾಗೆ 3 ಜೀವಗಳನ್ನು ಉಳಿಸ್ಬೋದು. ಅದು ಈಗ ಕಾಂಪೊನೆಂಟ್ ಸೆಪರೇಷನ್ ಆದ ನಂತರ ಒಂದು ಪ್ಯಾಕ್ಡ್ ಸೆಲ್ಸ್ ಆಗ್ತವೆ, ಒಂದು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಆಗ್ತದೆ, ಮತ್ತು ಬಿಳಿ ರಕ್ತಕಣ ಪ್ಲಾಟ್ಲೆಟ್ಸ್ ಆಗ್ತವೆ. ಇದರಿಂದ ತುಂಬ ಪ್ರಯೋಜನ ಆಗ್ತದೆ. ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ಸು. ರಕ್ತಕ್ಕೆ ನಾವೀಗ ಏನು ಮಾಡ್ತೀವಿ, ಭಾಳ ಸಲ ರಕ್ತಕ್ಕೆ ಬಂದಾಗ ನಮ್ಮ ಹತ್ರ ರಕ್ತ ಇಲ್ದಿದ್ದಾಗ ಅವರಿಗೆ ಯಾರಾದರೂ ಒಂದು ಡೋನರ್ಸ್ ಕರ್ಕೊಂಡು ಬರ್ರಿ, ನಾವು ಇದು ರಿಪ್ಲೇಸ್ಮೆಂಟ್ ಡೋನರ್ಸ್ ಅಂತ ಹೇಳ್ತೀವಿ. ಇದೊಂದು ಕಾರ್ಯಕ್ರಮ ನಮ್ಮ ಸರ್ಕಾರನೂ ನಮಗೆ ಮಾಡಬಾರ್ದು ಅಂತ ಎಚ್ಚರಿಕೆ ನೀಡಿದೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಇದನ್ನು ತಪ್ಪಿಸುವವಾಗಿ ತಾವೆಲ್ಲ ನಮಗೆ ಸಹಕರಿಸಬೇಕು. ರೆಗ್ಯುಲರಾಗಿ ಸಂಘ ಸಂಸ್ಥೆಗಳು ವರ್ಷದಲ್ಲಿ ಪ್ರತಿಯೊಂದು ಸಂಸ್ಥೆಗಳು ಒಂದು 10 ರಿಂದ 15 ಜನ ರಕ್ತ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಯಾವ ಥರದ್ದು ನಮ್ಮಿಂದ ಸಹಕಾರ ಬೇಕಿದ್ರೆ ನಾವು ಇಲ್ಲಿ ಬೇಕಾದರೂ ಒಂದು ಕೊಡ್ತೀವಿ, ಬ್ಲಡ್ ಬ್ಯಾಂಕಲ್ಲಿ ಕೊಡ್ತೀವಿ. ಅದನ್ನು ಮಾಡಬೇಕು. ಮತ್ತು ಮುಂದಿನ ಯೋಜನೆ ಅಂತ ಹೇಳಿದರೆ ಶೀಘ್ರದಲ್ಲೇ ನಾವು ಭಾಳಷ್ಟು ಈ ಡೋನರ್ಸನ್ನು ಈಗ ಭಾಳ ಸಲ ಜನರಿಗೆ ಕಾಡಿದ್ವಿ. ನಾವು ನಮ್ಮದು ಬ್ಲಡ್ ಬ್ಯಾಂಕಿಗೆ ಡೊನೇಷನ್ ಕೊಡ್ರಿ ಹೇಳಿ ತುಂಬ ಜನ ಮುಂದೆ ಬಂದಿದ್ದಾರೆ. ಭಾಳ ಇದೆ ಹತ್ತಿರ ಸಮಯದಲ್ಲೇ ನಾವು ನಮ್ಮ ಬ್ಲಡ್ ಬ್ಯಾಂಕಿಂದ ಪ್ರತಿಯೊಬ್ಬ ನಮ್ಮ ಬ್ಲಡ್ ಬ್ಯಾಂಕಿಗೆ ಬರುವಂಥದ್ದು ಒಂದು ವ್ಯಕ್ತಿಗೆ ನಾವು ಫ್ರೀಯಾಗಿ ಬ್ಲಡ್ ಕೊಡಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದ್ವಿ. ಆ ಭಗವಂತ ನಮಗೆ ಕೈ ಹಿಡಿದ್ರೆ ಎಲ್ಲರೂ ನಮ್ಮ ಕಾರ್ಯಕ್ರಮದಂತೆ ಎಲ್ಲರೂ ಸಹಕರಿಸಿದರೆ ಸನಿಹಪುರದಲ್ಲಿ ನಾವು ಅದನ್ನು ಮಾಡ್ತೀವಿ. ನಾವು ಇದನ್ನು ಮಾಡಿದಾಗ ಇದರ ಬೇಡಿಕೆ, ರಕ್ತದ ಬೇಡಿಕೆ ಇನ್ನೂ ಹೆಚ್ಚಾಗೋ ಬರ್ತದೆ. ದೂರದಿಂದ ಬರುವಂಥದ್ದು ಪರಿಸ್ಥಿತಿ ಇದೆ. ಅದಕ್ಕೆ ಈ ಊರಿನ ಜನರು ಸುತ್ತಮುತ್ತಲಿನ ಜನರು ನಮಗೆ ನಿರಂತರವಾಗಿ ರಕ್ತವನ್ನು ಕೊಡುವಂಥ ಒಂದು ಬುದ್ಧಿ ಇಟ್ಟು ರಕ್ತವಂತ ಕಾರ್ಯಕ್ರಮ ಮಾಡಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ತಮ್ಮ ಉದಾರತೆ ಕೆಲವು ಸಲ ಕಷ್ಟ ಕೊಡ್ಬೋದು ನಿಮಗೆ. ತೀರಾ ಬಡವರಿಗೆ ಬ್ಲಡ್ ಕೊಡುವಂಥ ವ್ಯವಸ್ಥೆ ತಾವು ಮಾಡಿದ್ರು ಕೂಡ ಭಾಳ ದೊಡ್ಡ ಕೆಲಸ. ತೀರಾ ಬಡವರು ಅಂತ ಅನಿಸಿದರೆ ಅಥವಾ ತಮ್ಗೆ ಗೊತ್ತಾಗ್ತದೆ, ಡಾಕ್ಟ್ರ್ ಆಗಿರೋ ಅಥವಾ ಅಲ್ಲಿರ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ, ಅದು ಆಧಾರ್ ಕಾರ್ಡನ್ನು ಅಥವಾ BPL ಕಾರ್ಡನ್ನು ಇನ್ನೇನಾದ್ರು ಒಂದು ತೊಗೊಂಡು ಬಂದವರಿಗೆ ಉಚಿತವಾಗಿ ಕೊಡೋದು ಮಾಡಿದರೆ ಅದು ಸರಿಯಾದವರಿಗೆ ತಲುಪ್ತದೆ ಅಂತ ಅಂದ್ಕೊಡ್ತದೆ. ದೇವರು ತಮ್ಮ ಸಂಸ್ಥೆಗೆ ಎಲ್ರಿಗೂ ಫ್ರೀ ಕೊಡ್ತಕ್ಕಂಥ ಸಾಮರ್ಥ್ಯ ಕೊಡಲಿ. ಅದಕ್ಕೆ ಪೂರಕವಾಗಿ ತಮ್ಮ ಸಂಸ್ಥೆಯನ್ನು ಗಟ್ಟಿ ಮಾಡೋ ದೃಷ್ಟಿಯಿಂದ ರಕ್ತದಾನಿಗಳು ಮುಂದೆ ಬರಲಿ, ಹೆಚ್ಚು ರಕ್ತದಾನ ಬರಲಿ, ಹೆಚ್ಚು ಜೀವ ಉಳಿಸುವಂಥ ಕಾರ್ಯ ನಡೀಲಿ ಅಂತ ಇವತ್ತಿನ ದಿವಸ ರಕ್ತದಾನಿಗಳ ದಿನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಕೊನೆಯದಾಗಿ ತಮ್ಮ ಸಂದೇಶವನ್ನು, ಈ ರಕ್ತದಾನಿಗಳ ದಿನದ ಸಂದೇಶವನ್ನು ಕೊಡುವ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನಾವು ಸಮಾಪ್ತಿಗೊಳಿಸೋಣ. ನಾವು ಈಗಾಗಲೇ ತಮ್ಮ ಆಸ್ಪತ್ರೆಯನ್ನು ನೋಡಿ ಬಂದಿದ್ದೇವೆ. ಆಸ್ಪತ್ರೆಯನ್ನು ನೋಡೋರು ಕೂಡ ನೋಡಿದ್ದಾರೆ. ಈಗ TV ಮುಂದೆ ಕೂತವರು ಕೂಡ ಆಸ್ಪತ್ರೆಯನ್ನು ನೋಡಿದ್ದಾರೆ. ಇಷ್ಟು ಭವ್ಯವಾದಂತಹ ಬಹುಕೋಟಿ ರೂಪಾಯಿಯ ಈ ದೊಡ್ಡ ಕಟ್ಟಡವನ್ನು, ಬ್ಲಡ್ ಬ್ಯಾಂಕನ್ನು ಕಟ್ಟಿ ನಿಲ್ಲಿಸಿದ್ದೀರಿ. ಶತಮಾನಗಳ ಕಾಲ ಇದ್ರ ಸೇವೆ ಸಮಾಜಕ್ಕೆ ದೊರೆಯುವಂತೆ ಇರಲಿ ಅಂತ. ಅದು ಎಷ್ಟು ಅಮೂಲ್ಯ ಅಂದರೆ ಪರ್ಯಾಯವಾದಂತಹ ಯಾವ ವಸ್ತುವೂ ಇಲ್ಲ, ಪೇಟೆಯಲ್ಲಿ ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ
ಜೀವದಾನ ಮಾಡ್ತಕ್ಕಂಥ ಒಂದು ನಿರಂತರ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ, ನಿಮ್ಮೆಲ್ಲರಿಗೆ, ನಿಮ್ಮ ಬ್ಲಡ್ ಬ್ಯಾಂಕಿನ ಡೋನರ್ಗಳಿಗೆ, ಅಲ್ಲಿ ಕೆಲಸ ಕೊಟ್ಟಂಥವರಿಗೆ ಹಾಗೂ ಸಾರಥಿಯಾಗಿ ನಿಂತಂಥ ನಿಮಗೆ ಎಲ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ನುಡಿಸಿರಿಯ ವೀಕ್ಷಕರ ಪರವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ. ನಾನು ಭಾಳಷ್ಟು ಜನರ ಹೆಸರುಗಳನ್ನು ಎತ್ತಿಲ್ಲ. ನಮ್ಮ ಬ್ಲಡ್ ಬ್ಯಾಂಕಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ, ಡೊನೇಟ್ ಮಾಡಿದ ಎಲ್ಲ ವ್ಯಕ್ತಿಗಳಿಗೂ, ನಮ್ಮ ಬ್ಲಡ್ ಬ್ಯಾಂಕ್ ಇಲ್ಲಿವರೆಗೆ ರಕ್ತದಾನ ಮಾಡಿದಂಥ ಅಥವಾ ಯಾವುದೇ ಸಹಾಯ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದ ಪರವಾಗಿ ನುಡಿಸಿರಿ ಚಾನೆಲ್ಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ.